ಶ್ರೀ ಗುರುಭ್ಯೋ ನಮಃ. ನಿನ್ನೆ ದಿವಸ 32ನೇ ಅಧ್ಯಾಯದಲ್ಲಿ ಆ ಪೂರ್ವಾಂಶದ ಮುಂದುವರೆದ ಕೆಲವು ಕವಲುಗಳ ವರ್ಣನೆಯನ್ನು ನೋಡಿದೆವು. ಆ ಬಳಿಕ 33ನೇ ಅಧ್ಯಾಯದಲ್ಲಿ ಸ್ವಲ್ಪ ಭಾಗ ಗಮನಿಸಿದ್ವಿ. ಅಲ್ಲಿ ಕೃತವೀರ್ಯ ಅನ್ನುವನ ಮಗನಾದಂತಹ ಕಾರ್ತವೀರ್ಯಾರ್ಜುನ ಎಂಬಾತ, ಅವನು ದತ್ತಾತ್ರೇಯ ರೀತಿಯಾದಂತಹ ಭಗವಂತನನ್ನು ಒಲಿಸಿಕೊಂಡು ಅವನ ಮೂಲಕ 1000 ಕೈಗಳ ಸಂಪತ್ತನ್ನು ಪಡ್ಕೊಂಡು, ಮತ್ತು ನಾನು ಅಧರ್ಮ ಮಾಡಿದಾಗ ನನಗೆ ಯಾರಾದರೂ ಒಬ್ಬರು ಸಜ್ಜನರಾದವರು ಬೋಧೆ ಮಾಡಬೇಕು, ಅಧರ್ಮ ಮಾರ್ಗದಿಂದ ನನ್ನನ್ನು ತಡೀಬೇಕು ಅಂತ ವರ ಕೇಳ್ಕೊಂಡಿದ್ದು. ಹಾಗೆ ಸಮರದಲ್ಲಿ ನನಗಿಂತ ಉತ್ತಮನಾದಂತಹ ವ್ಯಕ್ತಿ ನನ್ನನ್ನು ಸಂಹಾರ ಮಾಡುವಂತೆ ಆಗಬೇಕು ಅಂತ ಇಂಥ ವಿಶಿಷ್ಟವಾದಂತಹ ವರಗಳನ್ನು ಪಡ್ಕೊಂಡದ್ದನ್ನ ನಿನ್ನೆ ನಾವು ಗಮನಿಸಿದ್ವಿ. ಈಗ ಆ ಕಾರ್ತವೀರ್ಯಾರ್ಜುನ ರಾಜನ ಆಡಳಿತ ಹೇಗಿತ್ತು ಅನ್ನೋದನ್ನ ಸ್ವಲ್ಪ ಮಟ್ಟಿಗೆ ಅಲ್ಲಿ ವರ್ಣನೆ ಮಾಡಿದ್ದಾರೆ ಹರಿವಂಶದಲ್ಲಿ. ಅದನ್ನು ಗಮನಿಸೋಣ. ಸತ್ಯ, ಧರ್ಮ ಇತ್ಯಾದಿಗಳಲ್ಲಿ ನಿಷ್ಠೆ ಇದ್ದವನಾಗಿ ಆ ರಾಜ್ಯದ ರಕ್ಷಣೆ ಮಾಡ್ತಾ ಇದ್ದ. ಹಾಗಾಗಿ ಅವನ ರಾಜ್ಯದಲ್ಲಿ ಯಾವತ್ತೂ ಕೂಡ ಪ್ರಜೆಗಳಿಗೆ ಯಾವುದೇ ವಿಧವಾದಂತಹ ಕಷ್ಟ ನಷ್ಟಗಳು ಸಂಭವಿಸುತ್ತಿರಲಿಲ್ಲ. ಅವನು ಒಟ್ಟಾರೆ ರಾಜ್ಯಭಾರ ಮಾಡಿದ್ದು 85,000 ವರ್ಷ. 85,000 ವರ್ಷ ಅವನು ರಾಜ್ಯಭಾರ ಮಾಡಿದ್ದ. ರಾಜ್ಯಭಾರ ಮಾಡಿ ಯಜ್ಞಯಾಗಾದಿಗಳನ್ನು ಮಾಡಿ ತಾನೂ ಮಾಡ್ತಿದ್ದ. ಮತ್ತು ಯಜ್ಞಯಾಗಾದಿಗಳನ್ನು ಬೇರೆ ಯಾರಾದರೂ ಜ್ಞಾನಿಗಳಾದವರು ಮಾಡ್ತಾ ಇದ್ದರೆ ಅವರಿಗೆ ವಿಘ್ನ ತಂದೊಡ್ಡುವವರನ್ನ ಇವನು ದಂಡನೆ ಮಾಡ್ತಾ ಇದ್ದ. ದುರ್ಜನರನ್ನ ದಂಡನೆ ಮಾಡುವಂತಹ ಅವಕಾಶವನ್ನು ನನಗೆ ಕೊಡುವಂತ ಭಗವಂತನ ಪ್ರಾರ್ಥನೆ ಮಾಡಿದ್ದ. ಮತ್ತು ವ್ಯವಸಾಯ ಇತ್ಯಾದಿಯನ್ನು ಮಾಡುವವರಿಗೆ, ರೈತರು ಮುಂತಾದವರಿಗೆ ಅವನೊಂದು ವಿಶೇಷ ಸಹಾಯ ಮಾಡ್ತಿದ್ದ. ಅಂದ್ರೆ ರಾಜ್ಯದ ಆದಾಯವನ್ನು ಹೆಚ್ಚಿಸಲಿಕ್ಕಾಗಿ ಇಂಥ ಕಾರ್ಯಗಳನ್ನು ಮಾಡ್ತಿದ್ದ. ಒಟ್ಟಾರೆ ಅವನು ಮಹಾಯೋಗಿಯಂತೆ ವರ್ತನೆ ಮಾಡ್ತಿದ್ದ. ಅವನ ವರ್ತನೆ ರಾಜನಾದರೂ ಕೂಡ ರಾಜರ್ಷಿ ಅನ್ಸ್ಕೊಂಡಿದ್ದ, ಮತ್ತು ಅವನ ವರ್ತನೆಯೇ ಮಹಾಯೋಗಿ ಅಂತ ಇತ್ತು. ಮಹಾಯೋಗೇಶ್ವರನಾದಂತಹ ದತ್ತಾತ್ರೇಯ ರೀತಿಯಾದಂತಹ ಭಗವಂತನನ್ನ ಆರಾಧಕ ಅವನಾದ್ದರಿಂದ ಇವನು ಕೂಡ ಯೋಗಿ ಅಂತೇ ಇದ್ದ. ಸೇವ ಯಜ್ಞಪಾಲೋಭೂತ್. ಈ ಕಾರ್ತವೀರ್ಯಾರ್ಜುನನೇ ಯಜ್ಞಪಾಲಕನಾಗಿದ್ದ. ಕ್ಷೇತ್ರಪಾಲ, ಕ್ಷೇತ್ರ ಅಂದ್ರೆ ಕೃಷಿ ಮಾಡುವಂತ ಭೂಮಿಗಳು, ಅವುಗಳನ್ನು ಪಾಲನೆ ಮಾಡುವಂಥವನು ಅವನೇ ಆಗಿದ್ದ. ಸಯೇವ ವೃಷ್ಟ್ಯಾಂ ಪರ್ಜನ್ಯ. ಯಜ್ಞಯಾಗಾದಿಗಳನ್ನು ಮಾಡುವುದರ ಮೂಲಕ ಅವನು ಈ ಮಳೆ ಬರ್ಲಿಕ್ಕೂ ಕೂಡ ಕಾರಣಕರ್ತನಾಗಿದ್ದ. ತಾನು ಮಾಡ್ತಾ ಇದ್ದ ಮತ್ತು ಬೇರೆಯವ್ರ ಕಡೆಯಿಂದ ಮಾಡಿಸ್ತಿದ್ದ. ಯಜ್ಞಯಾಗಾದಿಗಳಿಗೆ ಬಂದಂತಹ ವಿಘ್ನಗಳನ್ನ ಪರಿಹಾರ ಮಾಡಿ ಅವರಿಗೆ ಸಹಾಯ ಮಾಡ್ತಿದ್ದ. ಯೋಗಿತ್ವಾತ್ ಅರ್ಜುನೋಭವತ್. ಅವನು ಯೋಗಿ ಅಂತ ಅನ್ಸ್ಕೊಂಡಿದ್ದ ಈ ಕಾರ್ತವೀರ್ಯಾರ್ಜುನ. 85,000 ವರ್ಷಾಣಾಂ ವೈ ನರಾಧಿಪಃ. ಒಟ್ಟು ಅವನು ರಾಜ್ಯಭಾರ ಮಾಡಿದ್ದು 85,000, 85,000 ವರ್ಷ. ಸಹ ಸರ್ವರತ್ನ ಭಾಗ್. ಭೂಮಿಯಲ್ಲಿ ಸಿಗಬಹುದಾದಂತಹ ಎಲ್ಲ ರೀತಿಯಾದಂತಹ ಸಂಪತ್ತುಗಳು, ಎಲ್ಲ ರೀತಿಯಾದಂತಹ ಭೋಗ ಭಾಗ್ಯಗಳನ್ನು ಅನುಭವಿಸಿ ಚಕ್ರವರ್ತಿ ಬಭೂವಃ. ಹೀಗೆ ಚಕ್ರವರ್ತಿಯಾಗಿ ಅವನು ರಾಜ್ಯಭಾರ ಮಾಡಿದ. ಈ ಮಾಹಿಷ್ಮತಿ ನಗರದಲ್ಲೇ ಕಾರ್ಕೋಟಕ ನಾಗನ ಮಕ್ಕಳು ಕೆಲವರಿದ್ರು. ಅವರೆಲ್ಲರನ್ನು ಸೋಲಿಸಿ ಅವನು ಆ ಮಾಹಿಷ್ಮತಿ ನಗರದ ಅವರ ಭಾಗ ಏನಿತ್ತಲ್ಲ, ಕಾರ್ಕೋಟಕ ಸರ್ಪದ ಮಕ್ಕಳ ಭಾಗ, ಆ ಭೂಪ್ರದೇಶವನ್ನು ಕೂಡ ತನ್ನ ವಶಕ್ಕೆ ತೆಗೆದುಕೊಂಡಿದ್ದ. ಅವನ ಪರಾಕ್ರಮ ಹೇಗಿತ್ತು ಅಂದ್ರೆ, ಅವನ ತಪಸ್ಸು, ಅವನ ಪ್ರಭಾವ ಇತ್ಯಾದಿ ಅದು ಬೇರೆ ವಿಷಯ ಆಯಿತು. ಒಮ್ಮೆ ಅವನ ದೈಹಿಕ ಶಕ್ತಿ ಹೇಗಿತ್ತು ಅನ್ನೋ ಘಟನೆಯನ್ನ ಇಲ್ಲಿ ವರ್ಣನೆ ಮಾಡ್ತಾರೆ. 1000 ಕೈಗಳಿದ್ವು ಅವನಿಗೆ ಅಂತ ನಾವು ಕೇಳಿದ್ವಿ. ಸಮುದ್ರದಲ್ಲಿ ಒಮ್ಮೆ ಅವನು ಜಲವಿಹಾರ ಮಾಡ್ಲಿಕ್ಕೆ ಹೋಗಿದ್ದ. ಜಲವಿಹಾರ ಮಾಡ್ಲಿಕ್ಕೆ ಹೋದವನು ತನ್ನ ಕೈಗಳನ್ನು ಚಾಚಿ ಸಮುದ್ರದ ನೀರನ್ನೇ ನಿಲ್ಲಿಸಿಬಿಟ್ಟ. ಸಮುದ್ರದ ನೀರನ್ನು ನಿಲ್ಲಿಸಿದಾಗ ಜಲಚರ ಪ್ರಾಣಿಗಳಲ್ಲೂ, ಮೀನ ಮೊದಲಾದ ಜಲಚರ ಪ್ರಾಣಿಗಳು ಅವನು ಬಳಿಗೆ ಬಂದು, ನಮಗೆ ನೀರಿಳಿದಂತಾಗಿದೆ, ನೀರಿಳಿದ ಇದ್ರೆ ನಾವು ಸತ್ತು ಹೋಗ್ತೀವಿ, ನಮ್ಮನ್ನು ಕಾಪಾಡು ಅಂತ ಕೇಳ್ಕೊಂಡು ಅವನು ಮತ್ತೆ ತನ್ನ ಕೈಗಳನ್ನೆಲ್ಲ ಮೇಲೆತ್ತಿದ. ಮೇಲೆತ್ತಿದಾಗ ನೀರಿನ ಪ್ರವಾಹ ಮತ್ತೆ ಸರಾಗವಾಗಿ ಹರಿಯುವಂತಾಯಿತು. ಇದು ಅವನ ದೈಹಿಕ ಶಕ್ತಿಗೆ ಒಂದು ಸೂಚನೆ, ದೈಹಿಕ ಶಕ್ತಿಯನ್ನು ಸಾರುವಂತ ಒಂದು ಕಥೆ ಇದು. ತಸ್ಯ ಬಾಹು ಸಹಸ್ರೇಣ ಕ್ಷುದ್ಧಮಾಣೆ ಮಹೋದಧವು. ಮಹಾಸಾಗರವನ್ನೇ ತನ್ನ 1000 ಕೈಗಳಿಂದ ಅವನು ಪ್ರಕ್ಷುಬ್ಧವನ್ನಾಗಿ ಮಾಡಿಬಿಟ್ಟಿದ್ದ. ಇನ್ನೂ ಒಂದು ವೈಶಿಷ್ಟ್ಯ ಇದೆ.
ಉಳಿದವ್ರು ಯಾರೇ ರಾಜರನ್ನು ಸೋಲಿಸಿರ್ಬೋದು, ಎಂಥ ಮಹತ್ ಕಾರ್ಯವನ್ನೇ ಮಾಡಿರ್ಬೋದು. ಅವನು ಮಾಡಿದಂಥ ಎಲ್ಲಾ ಮಹತ್ ಕಾರ್ಯಗಳಲ್ಲಿ ಅತಿ ದೊಡ್ಡ ಮಹತ್ ಕಾರ್ಯ ಯಾವುದು ಅಂದ್ರೆ ಅವನು ರಾವಣನನ್ನು ಸೋಲಿಸಿದ್ದು. ರಾವಣನ ಕಾಲದವನು, ತ್ರೇತಾಯುಗದವನು. ತ್ರೇತಾಯುಗದವನಾದ್ರಿಂದ ತ್ರೇತಾಯುಗದಲ್ಲಿ ವಿಪುಲವಾದಂಥ ದೀರ್ಘವಾದಂಥ ಆಯುಷ್ಯ ಇರ್ತಿತ್ತು. ಹಾಗಾಗಿ ಅವನು 85,000 ವರ್ಷ ಆಳಿದ ಅಂತ ನಾವು ನೋಡಿದ್ವಿ. ರಾವಣ ಯಾರಿಂದಲೂ ಸೋತವನೇ ಅಲ್ಲ, ಎಲ್ಲರನ್ನೂ ಸೋಲಿಸಿದವನ. ಇಡೀ ರಾಮಾಯಣವನ್ನೆಲ್ಲ ನಾವು ಹುಡುಕಾಡಿ ನೋಡಿದ್ರು ರಾವಣ ಯಾರಿಂದೂ ಸೋತ ಉದಾಹರಣೆ ಸಿಗೋದಿಲ್ಲ. ಅವನು ಸೋತಿದ್ದ ಕೊನೆಗೆ ರಾಮನಿಂದ ಮಾತ್ರ. ಒಮ್ಮೆ ಕೈಲಾಸ ಪರ್ವತವನ್ನು ಅಲುಗಾಡಿಸ್ಲಿಕ್ಕೆ ಹೋಗಿ ರಾವಣನ ಕೈಗಳು ಆ ಕೈಲಾಸ ಪರ್ವತದ ಕೆಳಗೆ ಸಿಕ್ಕೊಂಡು ಒದ್ದಾಡಿದ್ದ. ಅಷ್ಟು ಬಿಟ್ಟು ಅವನು ಸೋತದ್ದು ಯಾರಿಂದ ಇಲ್ಲ, ಸೋತಿದ್ದು ಈ ಕಪಿಗಳಿಂದ ಮತ್ತು ರಾಮನಿಂದ ಅಷ್ಟೇ. ಆದ್ರೆ ಇದೊಂದು ಅಪರೂಪದ ಉದಾಹರಣೆ, ರಾಮಾಯಣದಲ್ಲಿ ಸಿಗದೇ ಇರುವಂತ ಉದಾಹರಣೆ ಏನಂದ್ರೆ ಈ ಕಾರ್ತಿವೀರ್ಯಾರ್ಜುನನ ಕೈಯಿಂದ ಅವನು ಸೋತು ಹೋಗಿದ್ದ. ಅವನ ರಾವಣನನ್ನು ಸಾಯಿಸುವಂತ ಶಕ್ತಿ ರಾಮನಿಗೆ ಬಿಟ್ಟರೆ ಬೇರೆ ಯಾರಿಗೂ ಇರಲಿಲ್ಲ, ಹಾಗೆ ವರನೇ ಇತ್ತು ಅವನಿಗೆ. ಆದ್ರೆ ಈ ಕಾರ್ತಿವೀರ್ಯಾರ್ಜುನನ ಕೈಯಿಂದ ಅವನನ್ನು ಸೋತು ಹೋಗಿದ್ದ. ಯಾವುದೋ ಒಂದು ಸಂದರ್ಭದಲ್ಲಿ ಕಾರ್ತಿವೀರ್ಯ ಸರೋವರಕ್ಕೆ ಸ್ನಾನಕ್ಕೆ ಹೋದಾಗ, ಸಮುದ್ರಕ್ಕೆ ಸ್ನಾನಕ್ಕೆ ಹೋದಾಗ ಅಲ್ಲಿ ಈ ರಾವಣನ ಭೇಟಿ ಆಯಿತು. ರಾವಣನು ಕೂಡ ತನಗೆ ಸರಿದೊರೆಯುವಂತಹ ಮಹಾಪರಾಕ್ರಮಿಯಾದಂತಹ ಒಬ್ಬರನ್ನು ಹುಡುಕಾಡ್ತಿದ್ದ. ಇವರಿಬ್ಬರಿಗೂ ಯುದ್ಧ ಆಯಿತು. ಈ ಕಾರ್ತಿವೀರ್ಯಾರ್ಜುನ ಅವನನ್ನ ಬಂಧನ ಮಾಡಿ ತನ್ನ ಮನೆಯಲ್ಲಿ ಎಳ್ಕೊಂಡು ಬಂದು ಇಟ್ಕೊಂಡು ಬಿಟ್ಟಿದ್ದ. ಹೇಗೆ ಅಂದ್ರೆ ಭಾಗವತ ಹೇಳೋ ಮಾಹಿತಿ ಏನಂದ್ರೆ, ಕಪಿಯಂತೆ ಒಂದು ಕೋತಿ ಮರಿಯನ್ನ ನಾವು ಸರಪಳಿ ಹಾಕಿ ಎಳೆದು ಇಟ್ಕೊಂಡು ಬರ್ತೇವಲ್ಲ, ಅಷ್ಟು ಸುಲಭವಾಗಿ ಅಷ್ಟು ಅನಾಯಾಸವಾಗಿ ಆ ಕಾರ್ತಿವೀರ್ಯಾರ್ಜುನ ರಾವಣನನ್ನ ತನ್ನ ಸಮೀಪಕ್ಕೆ ತಂದಿಟ್ಕೊಂಡು ಬಿಟ್ಟಿದ್ದ. ಮತ್ತು ಇಟ್ಕೊಂಡು ತನ್ನ ಅರಮನೆಯಲ್ಲಿ ಅವನ ದೊಡ್ಡ ಅಂತಃಪುರ ಇತ್ತಲ್ಲ, 100 ಜನ ಸ್ತ್ರೀಯರು ಅವನ ಪರಿವಾರದಲ್ಲಿದ್ರಲ್ಲ, ಅವರೆಲ್ಲರೂ ಎದುರಿಗೆ ರಾವಣನನ್ನ ಬಂದಿಖಾನೆಯಲ್ಲಿ ಇಟ್ಬಿಟ್ಟಿದ್ದ. ತೀರಾ ದೊಡ್ಡ ಅವಮಾನ ಆಗಿ ಹೋಗಿತ್ತು ರಾವಣನಿಗೆ. ಮಹಿಷ್ಮತ್ಯಾಂ ಸನ್ನಿರುದ್ಧ ಮುಕ್ತೋ ಏನು ಕಪಿಯಥ. ಕಪಿ ಒಂದು ಕಪಿಯನ್ನು ಹಿಡಿದಂತೆ ಅಷ್ಟು ಅನಾಯಾಸವಾಗಿ ಹಿಡಿದಿದ್ದ. ಸ್ತ್ರೀಣಾಂ ಸಮಕ್ಷಂ, ಕಾರ್ತಿವೀರ್ಯಾರ್ಜುನನ ದೊಡ್ಡ ಅಂತಃಪುರದ ಸ್ತ್ರೀಯರ ಎದುರಿಗೆ ಇವನ ಬಂಧನ ಆಗಿತ್ತು, ರಾವಣನ ಬಂಧನ. ಆದರೆ ಕೊನೆಗೆ ಅವನನ್ನು ಬಿಡಿಸ್ಕೊಂಡು ಹೋಗ್ಲಿಕ್ಕೆ ಆ ರಾವಣನ ತಂದೆ ಆದಂಥ ಪುಲಸ್ತ್ಯ ಋಷಿಗಳು ಬಂದರು. ಪುಲಸ್ತ್ಯ ಋಷಿಗಳ ಮಗ ರಾವಣ, ಪುಲಸ್ತ್ಯ ಮತ್ತು ಕೈಕಸಿ ಎಂಬ ಇವರಿಬ್ಬರ ಮಗ. ಹಾಗಾಗಿ ಅವರೇ ಬರಬೇಕಾಯ್ತು. ಬಿಟ್ಟುಬಿಡು, ನನ್ನ ಮಗನನ್ನು ಬಿಡು ಅಂತ ಅವ್ರು ಬಂದು ಕೇಳ್ಕೊಂಡಾಗ ಆ ಋಷಿಗಳ ಮೇಲಿನ ಗೌರವದಿಂದಾಗಿ ಅವ್ರನ್ನ ಅವನು ಬಿಟ್ಟು ಕೊಟ್ಟ ಅನ್ನೋ ಕಥೆಯನ್ನು ನೋಡ್ತೀವಿ. ಹೀಗೆ ರಾವಣನನ್ನು ಸೋಲಿಸಿರುವಂಥದ್ದು ಆ ದಶಕಂಠ ಈ ಕಾರ್ತಿವೀರ್ಯಾರ್ಜುನನ ಒಂದು ದೊಡ್ಡ, ಅವನ ಪರಾಕ್ರಮವನ್ನು ಸಾರುವಂತಹ ಒಂದು ದೊಡ್ಡ ಘಟನೆ ಇದು. ಲಂಕೇಶಂ ಮೋಹಯುಕ್ತಾತು ಸಬಲಂ ರಾವಣಂ ಬಲಾತ್. ಬಲಿಷ್ಠನಾದಂತಹ ಲಂಕೇಶನಾದಂತಹ ರಾವಣನನ್ನ ಅವನು ಸೋಲಿಸಿಟ್ಕೊಂಡಿದ್ದ. ಸುತ್ವಾತು ಬದ್ಧಂ ಪೌಲಸ್ತ್ಯಂ ರಾವಣಂ ತು ಅರ್ಜುನೇನತು ತಥೋಗತ್ವ ಪುಲಸ್ತ್ಯಸ್ತ್ವಂ ಅರ್ಜುನಂ ದದೃಶೇ ಸ್ವಯಂ. ಪುಲಸ್ತ್ಯ ಋಷಿಗಳು ತಾವು ಎಲ್ಲಿದ್ದಲ್ಲಿಂದ ಹೇಳಿ ಕಳಿಸಲಿಲ್ಲ ಅರ್ಜುನನಿಗೆ, ಅವ್ನು ಬಿಟ್ಟು ಮಗನನ್ನು ಬಿಡು ಅಂತ ಹೇಳಿ. ತಾವೇ ಅಲ್ಲಿಗೆ ಬಂದ್ರು, ಸ್ವತಃ ಮಹಿಷ್ಮತಿ ನಗರಕ್ಕೆ ಬಂದು ನನ್ನ ಮಗನನ್ನು ಬಿಟ್ಟು ಕೊಡು ಅಂತ ಕೇಳ್ಕೊಂಡ್ರು. ಉಮೋಚ ರಕ್ಷಃ ಪೌಲಸ್ತ್ಯಂ. ಆ ಪುಲಸ್ತ್ಯ ಋಷಿಗಳ ಪ್ರಾರ್ಥನೆಗನುಸಾರವಾಗಿ ಆಗ ಕಾರ್ತಿವೀರ್ಯಾರ್ಜುನ ರಾವಣನನ್ನು ಬಿಟ್ಟು ಕೊಟ್ಟ. ಹಿಂದೊಮ್ಮೆ ಇನ್ನೊಂದು ಘಟನೆ ನಡೀತು ಈ ಕಾರ್ತಿವೀರ್ಯಾರ್ಜುನನ ಜೀವನದಲ್ಲಿ, ಅವನ ಮಹತ್ವವನ್ನು ಸಾರುವಂತ ಘಟನೆ ಮತ್ತು ಅವನ ಅಂತಿಮ ಕಾಲಕ್ಕೆ ಸಂಬಂಧಪಟ್ಟಂತ ಒಂದು ಘಟನೆ ಕೂಡ ಅದು. ಅವನ ಅಂತ್ಯ ಹೇಗಾಯ್ತು ಅನ್ನೋದನ್ನ ಮೊದಲೇ ಸೂಚನೆ ಮಾಡುವಂತ ಘಟನೆ ಕೂಡ. ಅದೇನಾಯ್ತು ಅಂದ್ರೆ, ಸೂರ್ಯನಿಗೆ ಪ್ರಬಲವಾದಂತ ಬಾಯಾರಿಕೆ ಆಯ್ತು. ಬಹಳ ವಿಚಿತ್ರವಾದ ಸಂಗತಿ. ಸೂರ್ಯನ ಬಿಸಿಲಿನಿಂದ ನಮಗೆ ಭಯಂಕರವಾದ ಬಾಯಾರಿಕೆ, ಬಹಳ ಸೆಕೆ ಆಗೋದೆಲ್ಲರೂ ಕಂಡಿವೆ. ಸೂರ್ಯನಿಗೆ ಒಂದು ಪ್ರಬಲವಾದಂತ ಬಾಯಾರಿಕೆ ಆಯ್ತು. ಅವನು ರಾಜನಲ್ಲಿ ಭಿಕ್ಷೆ ಬೇಡಿದ. ರಾಜನೇ, ನೀನು ದೊಡ್ಡ ಚಕ್ರವರ್ತಿ ಇದ್ದಿ, ಎಲ್ಲರಿಗೂ ಬೇಕಾದಂತ ಅನ್ನಪಾನಾದಿಗಳ ವ್ಯವಸ್ಥೆ ಮಾಡ್ತಾ ಇದ್ದಿ, ನನಗೂ ಒಂದಿಷ್ಟು ನೀರಿಡಿಗೆ ಹೋಗ್ಲಿಕ್ಕೆ ಒಂದಿಷ್ಟು ವ್ಯವಸ್ಥೆ ಮಾಡು ಅಂತ ಕೇಳ್ಕೊಂಡ. ಆವಾಗ ರಾಜ ಏನ್ ಮಾಡಿದ, ಭೂಮಂಡಲದ ಸಪ್ತದ್ವೀಪಗಳು ನನ್ನ ಅಧೀನದಲ್ಲಿವೆ, ಇವನ್ನೆಲ್ಲ ದಾನವಾಗಿ ತಗುವಂತ ಸೂರ್ಯನ ದೇವರಿಗೆ ದಾನ ಕೊಟ್ಬಿಟ್ಟ. ಆ ಸೂರ್ಯದೇವ ಆ ವಿಶ್ವವನ್ನೆಲ್ಲ ದಹಿಸಿ ಸುಟ್ಟು ಹಾಕಿ ತನ್ನ ಬಾಯಾರಿಕೆಯನ್ನ ಆರಿಸಿಕೊಂಡ. ಆವಾಗ ವರುಣನ ಮಗನಾದಂತಹ ವಸಿಷ್ಠರಿಗೆ ಬಹಳ ಸಿಟ್ಟು ಬಂತು. ಯಾಕಂದ್ರೆ ವಸಿಷ್ಠರ ಆಶ್ರಮವು ಕೂಡ ಸುಟ್ಟು ಹೋಯ್ತು. ಅವಾಗ ವಸಿಷ್ಠರ ಆಶ್ರಮವು ಕೂಡ ಸುಟ್ಟು ಹೋದಾಗ ಇದಕ್ಕೆ ಕಾರಣ ಯಾರು? ಸೂರ್ಯ. ಆ ಸೂರ್ಯನಿಗೆ ಇಂಥ ಪ್ರೇರಣೆ ಬಂದಿದ್ದು ಯಾರಿಂದ? ಕಾರ್ತಿವೀರ್ಯಾರ್ಜುನನಿಂದ. ಈ ಕಾರ್ತಿವೀರ್ಯಾರ್ಜುನನಿಗೆ ಒಂದು ಶಾಸ್ತಿ ಮಾಡಬೇಕು ಅಂತ ವಿಚಾರ ಮಾಡಿ ಅವ್ರೇನ್ ಮಾಡಿದ್ರು, ದಮದಗ್ನಿಯ ಮಗನಾದಂತಹ ಪರಶುರಾಮನಿಂದ ನಿನ್ನ ಅಂತ್ಯ ಕಾಲ ಬರಲಿ, ಅವನು ನಿನ್ನ 1000 ಕೈಗಳನ್ನು ತುಂಡರಿಸಿ
ನಿನ್ನನ್ನು ಕೊಂದು ಹಾಕುವಂತೆ ಆಗಲಿ ಅಂತ ಅವರು ಶಾಪ ಕೊಟ್ಟರು ಅನ್ನೋ ಘಟನೆಯನ್ನು ನಾವು ನೋಡ್ತೇವೆ. ಈ ಒಂದು ಘಟನೆಯು ಕೂಡ ಒಂದು ದೈವಿ ನಿಮಿತ್ತ ಅಂತಲೇ ಅರ್ಥ ಮಾಡ್ಕೋಬೇಕು. ಕಾರಣ ಇಷ್ಟೇ, ಸೂರ್ಯನಿಗೆ ಬಾಯಾರಿಕೆ ಆಗೋದು ಏನರ್ಥ, ಅವೆಲ್ಲ ಅದು ಕೂಡ ಒಂದು ಸಂಕೇತವೇ. ಸೂರ್ಯನ ಬಿಸಿಲು ಬಹಳ ಆಗಿದ್ದಿರಬೇಕು. ಹಿಂದೊಮ್ಮೆ ಯಾವುದೋ ಸಂದರ್ಭದಲ್ಲಿ ಬಂದಾಗ ನಾವು ಗಮನಿಸಿದ್ವಿ ಅದನ್ನು. ಸೂರ್ಯನ ಪ್ರಕಾಶ ಒಮ್ಮೆ ಕಡಿಮೆ ಆಗೋದು, ಮತ್ತೊಮ್ಮೆ ತೀವ್ರವಾಗಿ ಹೆಚ್ಚಾಗೋದು, ಇವೆಲ್ಲ ನೈಸರ್ಗಿಕ ಘಟನೆಗಳು ಹಾಗೂ ಪುರಾಣದಲ್ಲಿ ಕೂಡ ಬರುವಂಥ ಘಟನೆಗಳು. ಹಾಗಾಗಿ ಸೂರ್ಯನಿಗೆ ಬಾಯಾರಿಕೆ ಆಗೋದು ಅಂದ್ರೆ ಅದೊಂದು ಯಾವುದೋ ಒಂದು ಸಂಕೇತ ಅಷ್ಟೇ. ಜಗತ್ತಿನಲ್ಲಿ ಇರುವಂಥ ಕೆಲವು ವಸ್ತುಗಳನ್ನು ನಾಶ ಮಾಡಬೇಕು ಅಂತ ಸೂರ್ಯನಿಗೆ ಬಯಕೆ ಬಂತು ಅಂತ ಅರ್ಥ ಅಷ್ಟೇ, ಬಾಯಾರಿಕೆ ಆಗೋದು ಅಂತಂದ್ರೆ. ಹಾಗಾಗಿ ಇಡೀ ವಿಶ್ವವನ್ನು ಅವನು ದಹಿಸಿದ. ವಶಿಷ್ಠನ ಆಶ್ರಮವು ಕೂಡ ಅಲ್ಲಿ ದಗ್ಧವಾದಾಗ ವಶಿಷ್ಠನ ಶಾಪ ಈ ಕಾರ್ತಿವೀರ್ಯಾರ್ಜುನನಿಗೆ ಬಂತು ಅನ್ನೋ ಘಟನೆಯನ್ನು ಅದು ನಾವು ನೋಡ್ತೇವೆ. ಇದು ಕಾರ್ತಿವೀರ್ಯಾರ್ಜುನನ ಅಂತ್ಯಕ್ಕೆ ಒಂದು ಕಾರಣವಾಯಿತು. ಜಮದಗ್ನಿಯ ಮಗನಾದಂತಹ ಪರಶುರಾಮ ಕುಪಿತನಾಗಿ ಈ ಕಾರ್ತಿವೀರ್ಯಾರ್ಜುನನ 1000 ತೋಳುಗಳನ್ನು ತುಂಡರಿಸಿ ಆ ಬಳಿಕ ಅವನನ್ನು ವಧ ಮಾಡ್ತಾನೆ ಅಂತ ವಶಿಷ್ಠನ ಶಾಪ ಕೊಟ್ಟಿದ್ರು. ಅದಕ್ಕೆ ಸಂಬಂಧಪಟ್ಟಂತ ಘಟನೆಯನ್ನು ಕೂಡ ಸ್ವಲ್ಪ ಮಟ್ಟಿಗೆ ನಾವಿವತ್ತು ಭಾಗವತದ ಹಿನ್ನೆಲೆಯಲ್ಲಿ ಗಮನಿಸೋಣ. ಹಿಂದೆ ನಾವು ನೋಡಿದ್ವಿ, ಆ ರಾಜನಿಗೊಬ್ಬನಿಗೆ ಕುಶಿಕ ಅನ್ನೋ ರಾಜ ಇರಬೇಕು. ಅವನು ಇಂದ್ರನಿಗೆ ಸಮಾನವಾದಂತಹ ಮಗ ನನಗೆ ಬೇಕು ಅಂತ ಅವನು ತಪಸ್ಸು ಮಾಡಿದ. ಆವಾಗ ದೇವೇಂದ್ರ ಹೆದರಿ ತಾನೇ ಅವನ ಮಗನಾಗಿ ಹುಟ್ಟಿದ. ಅವನ ಮಗನಾಗಿ ಹುಟ್ಟಿ ಗಾಧಿ ಅಂತ ಅನಿಸ್ಕೊಂಡ. ಆ ಗಾಧಿ ಮಗನೇ ವಿಶ್ವಾಮಿತ್ರ ಅನ್ನೋ ಕಥೆಯನ್ನೆಲ್ಲ ನಾವು ನೋಡಿದ್ವಿ. ಆ ವಿಶ್ವಾಮಿತ್ರನಿಗೆ ಸತ್ಯವತಿ ಅಂತ ಒಬ್ಬಾಕೆ ಸಹೋದರಿ ಇದ್ಲು. ವಿಶ್ವಾಮಿತ್ರ ಒಬ್ಬ, ಸತ್ಯವತಿ ಅಂತ ಒಬ್ಬಕ್ಕೆ ಸಹೋದರಿ, ಹೀಗೆ 2 ಮಕ್ಕಳು ಆ ಗಾಧಿಗೆ. ಆ ಗಾಧಿಯ ಹತ್ತಿರ ಈ ಋತಿಕ ಅನ್ನುವ ಋಷಿ ಬಂದ. ನಿನ್ನ ಮಗಳನ್ನು ನನಗೆ ಮದುವೆ ಮಾಡಿಕೊಡು ಅಂತ ಕೇಳ್ಕೊಂಡ. ತಸ್ಯ ಸತ್ಯವತೀಂ ಕನ್ಯಾಂ ಋತಿಕೋ ಯಾಜತದ್ವಿಜಃ. ನಾವು ಇದನ್ನ ಮೊನ್ನೆ ಹರಿವಂಶದ ಹಿನ್ನೆಲೆಯಲ್ಲಿ ನೋಡಿದ್ದೇವೆ, ಋತಿಕ ಮತ್ತು ಸತ್ಯವತಿಯರ ಮದುವೆ ಇತ್ಯಾದಿಗಳನ್ನ. ಆದ್ರೆ ಭಾಗವತದಲ್ಲಿ ಬರುವಂತಹ ಒಂದು ಘಟನೆ ಅವರ ಮದುವೆಗೆ ಸಂಬಂಧಪಟ್ಟಂತೆ ಅದನ್ನ ನಾವು ಅವತ್ತು ನೋಡಿರ್ಲಿಲ್ಲ, ಇವತ್ತು ಗಮನಿಸೋಣ. ಆ ಹಿಂದೆ ಮಾಂಧಾತರಾಜನ ಚರಿತ್ರೆಯಲ್ಲಿ ಸೌಭರಿ ಅನ್ನೋ ಋಷಿ ಮಾಂಧಾತರಾಜನ ಹತ್ರ ಬಂದು, ನಿಮಗೆ 50 ಜನ ಹೆಣ್ಮಕ್ಳಿದ್ದಾರೆ, ಒಬ್ಬ ಮಗಳನ್ನು ನನಗೆ ಮದುವೆ ಮಾಡಿಕೊಡು ಅಂತ ಕೇಳ್ಕೊಂಡಿದ್ನಲ್ಲ. ಆವಾಗ ರಾಜ ಏನೋ ಒಂದು ವಿಚಿತ್ರವಾದ ಷರತ್ತನ್ನು ಹಾಕಿ ಆ ಋಷಿಗೆ ತನ್ನ ಮಕ್ಕಳನ್ನು ಕೊಡೋದನ್ನು ತಪ್ಪಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದ. ಆದ್ರೆ ದೈವ ಸಂಕಲ್ಪದಂತೆ ಆಗಲಿಲ್ಲ. ಋಷಿ ಮೋಹಕವಾದ ರೂಪವನ್ನು ಧಾರಣೆ ಮಾಡಿ ಆ ಎಲ್ಲ ಮಕ್ಕಳನ್ನು ಮದುವೆ ಆಗಿಬಿಟ್ಟ ಅನ್ನೋ ಕಥೆ ಓದಿದ್ವಿ. ಹಾಗೆ ಇರುವಂತಹದ್ದು ಇಲ್ಲಿ ಈ ಗಾಧಿ ರಾಜ ತನ್ನ ಸತ್ಯವತಿ ಅನ್ನೋ ಮಗಳನ್ನ ಆ ಋಷಿ ಕೇಳಿದಾಗ, ಈ ಋಷಿಗೆ ಮದುವೆ ಹೇಗೆ ಮಾಡಿಕೊಡೋದು, ಸರಿ ಆಗ್ತದೋ ಇಲ್ಲೋ ಅಂತ ಅವನಿಗೆ ಸಂದೇಹ ಬಂತು. ಈ ಋಷಿ ನನ್ನ ಮಗಳನ್ನ ನೋಡ್ಕೊಳ್ತಾನೋ ಇಲ್ಲೋ ಅಂತ ಅವನು ಒಂದು ವಿಚಿತ್ರವಾದ ನಿಬಂಧನೆ ಹಾಕಿದ. ಏನಂದ್ರೆ, ವರಂ ವಿಸದೃಶಂ ಅಥವಾ ಗಾಧೀರ್ ಭಾರ್ಗವಮಬ್ರವೀತ್. ಭೃಗುವಂಶದಲ್ಲಿ ಹುಟ್ಟಿದಂತಹ ಋಷಿಗೆ ಗಾಧಿ ಋಷಿ ಹೇಳಿದಂತೆ, ಕೊಡ್ತೇನೆ, ತೊಂದರೆ ಇಲ್ಲ, ನಮ್ಮಲ್ಲಿ ವಧುವಿಗೆ ದಕ್ಷಿಣೆ ಕೊಡೋ ಪದ್ಧತಿ ಇದೆ, ನೀನು ನನ್ನ ಮಗಳಿಗೆ ಒಂದಿಷ್ಟು ದಕ್ಷಿಣೆ ತಂದು ಕೊಡ್ಬೇಕು, ನನಗೆ ಕೊಡ್ಬೇಕು, ನನ್ನ ಮಗಳನ್ನು ನಿನ್ನ ಮದುವೆ ಆಗಿ ಹೋಗ್ಬಹುದು. ಎಂಥದ್ದು ಅಂದ್ರೆ 1000 ಕುದುರೆಗಳನ್ನು ತಂದು ಕೊಡ್ಬೇಕು ನಮಗೆ. ಪಾಪ ಋಷಿಗೆ ಒಂದು ಕುದುರೆ ತಂದು ಕೊಡೋದೇ ಕಷ್ಟ, ಅಂತದ್ರಲ್ಲಿ 1000 ಕುದುರೆ ತಂದು ಕೊಡ್ಬೇಕು. ಅದರಲ್ಲೂ ಎಂಥ ಕುದುರೆ ಅಂತೀರಿ, ಬಿಳಿ ಕುದುರೆಗಳು, ಸಂಪೂರ್ಣ ಶ್ವೇತವರ್ಣದ ಕುದುರೆಗಳು, ಒಂದು ಕಿವಿ ಮಾತ್ರ ಕಪ್ಪಿರಬೇಕು. ಇಂಥ ವಿಲಕ್ಷಣವಾದಂತಹ ಒಂದು ನಿಬಂಧನೆ ಹಾಕಿದೆ ಆ ರಾಜ. ಏಕತಃ ಶ್ಯಾಮಕರ್ಣಾನಾಂ ಹಯಾನಾಂ ಚಂದ್ರಭಕ್ತಸಾಂ ಸಹಸ್ರಂ ದೀಯತಾಂ ಶುಲ್ಕಂ. ಇದು ನನ್ನ ಮಗಳನ್ನು ನೀನು ಕರ್ಕೊಂಡು ಹೋಗ್ಬೇಕಾದ್ರೆ ಕೊಡಬೇಕಾದ ತೆರ ಇದು ಅಂದ ಆ ರಾಜ. ಇತ್ಯುಕ್ತ ತನ್ಮತಂ ಜ್ಞಾತ್ವ ಗತಃ ಸವರುಣಾಂತಿಕಂ. ಆ ಋಷಿಗೆ ಗೊತ್ತಾಯ್ತು, ರಾಜ ಇದನ್ನ ಹೇಗೆ ಅವನು ಪಕ್ಕಿಸ್ಬೇಕು ಅಂತ ಪ್ರಯತ್ನ ಪಡ್ತಿದ್ದಾನೆ, ನನಗೆ ಮಗಳನ್ನು ಕೊಡೋ ವಿಚಾರ ಅವನಿಗೆ ಅಷ್ಟು ಸಮ್ಮತವಾಗಿದ್ದಂತೆ ಕಾಣೋದಿಲ್ಲ, ಆಯ್ತು ಇವನಿಗೆ ನಾನು ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ ವರುಣನ ಸಮೀಪ ಹೋದ ಋಷಿ. ವರುಣನ ಸಮೀಪ ಹೋಗಿ ಅಂತ ಕುದುರೆಗಳನ್ನು ತಂದ. ಆ ವರುಣ ಹತ್ರ ಅಂಥದ್ದಿತ್ತು, ಅದಿದ್ದದ್ದು ಇವನಿಗೂ ಗೊತ್ತಿತ್ತು, ದೈವ ಸಂಕಲ್ಪದಂತೆ ಮದುವೆ ಆಗ್ಬೇಕಾಗಿತ್ತು. ಅಂತ ಕುದುರೆಗಳು ಸಿಕ್ತು, ತಂದು ಕೊಟ್ಟು ಬಿಟ್ಟ. ಆನೀಯ ದತ್ವಾ ತಾನಸ್ವಾಂ ಉಪಯೇನೆ ವರಾನನಾಂ, ಮದುವೆ ಆಗಿಬಿಟ್ಟ. ಮತ್ತೆ ಮುಂದಿನ ಕಥೆ ನಿಮಗೆ ಗೊತ್ತಿದೆ. ಆ ಋಷಿ ತನ್ನ ಪತ್ನಿಯಾದಂಥ ಸತ್ಯವತಿಗೆ, ಆಮೇಲೆ ಅವಳ ತಾಯಿಗೆ, ಹೀಗೆ ಇಬ್ಬರಿಗೂ ಕೂಡ ಎರಡು ಚೆರುಗಳನ್ನು ತಯಾರು ಮಾಡಿದ್ದ ಮಕ್ಕಳಾಗುವ ಸಲುವಾಗಿ. 2 ಚೆರುಗಳನ್ನು ತಯಾರು ಮಾಡಿದ್ದ. ಈ ಚೆರುವಿನ ಮಹತ್ವ ಹೇಗಿತ್ತು,
ಋಷಿಯ ಮಗ ಆಗಿ ಹುಟ್ಟಬೇಕಾದವನು ಶಾಂತ ಸ್ವಭಾವದವನಾಗಿ ಹುಟ್ಟಬೇಕು. ಅದಕ್ಕೆ ತಕ್ಕಂಥ ಮಂತ್ರ ಅದಕ್ಕೆ ಆವಾಹನೆ ಮಾಡಿದ್ದ. ಹಾಗೆ ತನ್ನ ಮಗಳ ತಾಯಿ ಅಂದ್ರೆ ತನ್ನ ಅತ್ತೆಗೆ ಏನು ಮಗು ಆಗಬೇಕಾಗಿತ್ತಲ್ಲ, ಅದು ರಾಜ ರಕ್ತವನ್ನ ಇಟ್ಕೊಂಡು ಹುಟ್ಟಬೇಕಾದಂಥ ಮಗು. ಅದಕ್ಕಾಗಿ ಮಂತ್ರವನ್ನು ಅಲ್ಲಿ ಆವಾಹನೆ ಮಾಡಿದ್ದ. ಅದು ದೈವ ಸಂಕಲ್ಪದಂತೆ ವ್ಯತ್ಯಾಸ ಆಯಿತು. ಅದು ನಿಮಗೆ ಗೊತ್ತಿದೆ ಮೊನ್ನೆ ಕಥೆ. ಹಾಗಾಗಿ ಋಷಿಗೆ ಬ್ರಾಹ್ಮಣನಾದಂಥ ಜಮದಗ್ನಿ ಹುಟ್ಟಿದ್ರು ಅವನು ಬಹಳ ಪ್ರಚಂಡ ಕೋಪದವನಾಗಿ ಹುಟ್ಟಿದ. ಆ ಕಡೆ ಕಾಜಿರಾಜನಿಗೆ ಮಗ ಹುಟ್ಟಿದ್ರು ಕೂಡ ಅವನು ರಾಜನಾಗಿದ್ರು ಕೂಡ ರಾಜರ್ಷಿ ಎನಿಸ್ಕೊಂಡು ದೇವರ್ಷಿ ಎನಿಸ್ಕೊಂಡು ಬ್ರಹ್ಮರ್ಷಿ ಆಗಿಬಿಟ್ಟ. ಅವನೇ ವಿಶ್ವಾಮಿತ್ರ. ಏನು ನಿಮ್ಗೆ ಕಥೆ ಗೊತ್ತಿದೆ. ಗೊತ್ತಿಲ್ಲದೆ ಇದ್ದ ಕಥೆ ಒಂದು ಈ ಕುದುರೆಗಳದು. ಅದನ್ನು ಭಾಗವತದ ಹಿನ್ನೆಲೆಯನ್ನು ಇವತ್ತು ನೋಡಿದ್ವಿ. ಆ ಜಮದಗ್ನಿಗೆ ರೇಣುಕಾ ಎಂಬ ಪತ್ನಿ ಇದ್ದು ಅದನ್ನು ಕೂಡ ನಾವು ನೋಡಿದ್ದೀವಿ. ಒಮ್ಮೆ ಏನಾಯ್ತಂದ್ರೆ ಈ ಕಾರ್ತವೀರ್ಯಾರ್ಜುನ ಮಹತ್ವವನ್ನು ನಾವು ಈಗೆಲ್ಲ ಈ ಕಡೆ ಹರಿವಂಶದಲ್ಲಿ ನೋಡಿದ್ವಿ. ಅವನ ಆಡಳಿತ ಹೇಗಿತ್ತು ಅನ್ನೋದನ್ನೆಲ್ಲ. ಮುಂದೆ ಅವನ ಅಂತ್ಯ ಹೇಗಾಯ್ತು, ಅದಕ್ಕೆ ಕಾರಣೀಭೂತವಾದಂಥ ಘಟನೆ, ಅದನ್ನು ಭಾಗವತದ ಹಿನ್ನೆಲೆಯಲ್ಲಿ ಈಗ ನೋಡೋಣ. ಯಾಕಂದ್ರೆ ಹರಿವಂಶದಲ್ಲಿ ಇಲ್ಲ. ಸಯೇಕದಾತು ಮೃಗಯಾಂ ವಿಚರನ್ ವಿಪಿನೇ ಬನೆ ಎದೃಚ್ಛಯ ಆಶ್ರಮ ಪದಂ ಜಮದಗ್ನಿ ಉಪಾವಿಶತ್. ಕಾಡಿನಲ್ಲಿ ಬೇಟೆ ಆಡಬೇಕು ಅಂತ ಹೊರಟಂತಹ ಈ ಕಾರ್ತವೀರ್ಯಾರ್ಜುನ ಆಕಸ್ಮಿಕವಾಗಿ ಜಮದಗ್ನಿ ಆಶ್ರಮಕ್ಕೆ ಬಂದುಬಿಟ್ಟ. ಆ ಜಮದಗ್ನಿ ಋಷಿಗಳು ರಾಜನಿಗೆ ಎಲ್ಲ ರೀತಿಯಾದಂತಹ ಉಪಚಾರ ಮಾಡಿದರು. ಇಷ್ಟು ದೊಡ್ಡ ಉಪಚಾರವನ್ನ, ಇಷ್ಟು ಗುಣಮಟ್ಟದ ಉಪಚಾರವನ್ನ ಈ ಋಷಿಗಳು ನನಗೆ ಹೇಗೆ ಕೊಟ್ಟರು ಅಂತ ರಾಜನಿಗೆ ಆಶ್ಚರ್ಯ ಆಯಿತು. ಅಲ್ಲಿ ನೋಡಿದ ಅವರ ಆಶ್ರಮದಲ್ಲಿ ಧೇನು ಇತ್ತು. ಕರುವಿನಿಂದ ಕೂಡಿದಂತಹ ಧೇನು ಇತ್ತು. ಅದನ್ನು ನೋಡಿ ಅಂಥ ದಿವ್ಯವಾದಂತಹ ಧೇನು ಅದು ನನ್ನ ರಾಜ್ಯದಲ್ಲಿ ಇರಬೇಕಾದದ್ದು ಅಂತ ಅವನಿಗೆ ರಾಜನಿಗೆ ತಲೆಯಲ್ಲಿ ಬಂತು. ಹಾಗಾಗಿ ಅದನ್ನು ಕೊಡು ಅಂತ ಕೇಳಿದ. ಋಷಿ ಕೊಡಲಿಲ್ಲ. ಅವನು ಬಲಾತ್ಕಾರಿಯಾಗಿ ಅದನ್ನ ಎಳ್ಕೊಂಡು ಹೋಗಿಬಿಟ್ಟ. ಇಂಥದೇ ಘಟನೆ ವಸಿಷ್ಠನ ಜೀವನದಲ್ಲಿ ಕೂಡ ನಡೆದಿತ್ತು. ವಸಿಷ್ಠ ವಿಶ್ವಾಮಿತ್ರರ ಕಥೆಯಲ್ಲಿ ಕೂಡ ಬಲಾತ್ಕಾರವಾಗಿ ಹಸುವನ್ನು ಅವನು ಎಳ್ಕೊಂಡು ಹೋಗಿಬಿಟ್ಟ. ಇಷ್ಟು ಕಥೆಯನ್ನು ನಾವು ನೋಡ್ತೇವೆ. ತೇಜ ಮಾಹಿಷ್ಮತಿಯನ್ನು ನಿನ್ನೆ ಸವತ್ಸಾಂ ಕ್ರಂದತೀಂ ಬಲಾತ್. ರಾಜ ಹೊರಟು ಹೋದ ತನ್ನ ಅರಮನೆಗೆ. ಈ ಕಡೆ ಪರಶುರಾಮ, ಜಮದಗ್ನಿ ಮಗನಾದಂಥ ಪರಶುರಾಮ ಬೇರೆ ಕಡೆಯಲ್ಲೂ ಹೋದವನು ತಿರುಗಿ ಬಂದವನಿಗೆ ಆ ರಾಜನ ದುರಾಡಳಿತವನ್ನು ನೋಡಿ, ಪ್ರಜೆಗಳ ಸಂಪತ್ತನ್ನು ಅಪಹಾರ ಮಾಡ್ತಾನಲ್ಲ ಈ ರಾಜ, ಬ್ರಾಹ್ಮಣನಾದವರು ನಾವು, ನಮಗೆ ಇವನು ದಾನ ಮಾಡಬೇಕು, ಅದನ್ನು ಬಿಟ್ಟು ನಮ್ಮ ಸೊತ್ತನ್ನೇ ಇವನು ಅಪಹಾರ ಮಾಡ್ತಾನಲ್ಲ ಅಂತ ವಿಚಾರ ಮಾಡಿ ಅವನು ತೀವ್ರ ಕೋಪವನ್ನು ಹೊಂದಿದ. ಬ್ರಹ್ಮಸ್ವ ಅಪಹಾರ ಮಾಡೋದನ್ನು ಏನಿದೆಯಲ್ಲ, ಬ್ರಾಹ್ಮಣನ ಸೊತ್ತನ್ನು ಅಪಹಾರ ಮಾಡೋದು, ಬ್ರಹ್ಮಜ್ಞಾನಿಯ ಸೊತ್ತನ್ನು ಅಪಹಾರ ಮಾಡೋದು ಮತ್ತು ದೇವಾಲಯಗಳಿಗೆ ಸಂಬಂಧಪಟ್ಟಂತ ಸೊತ್ತನ್ನು ಅಪಹಾರ ಮಾಡೋದೇನಿದೆಯಲ್ಲ, ಇದು ಬಹಳ ದೊಡ್ಡ ಪಾಪ ಅಂತ ಹೇಳಿ ಶಾಸ್ತ್ರದಲ್ಲಿ ಹೇಳ್ತಾರೆ. ಹಾಗಾಗಿ ಅಂಥ ಪಾಪವನ್ನು ಈ ರಾಜ ಮಾಡಿಬಿಟ್ಟ. ಬ್ರಾಹ್ಮಣನ, ಅದರಲ್ಲೂ ಮಹಾಬ್ರಹ್ಮಜ್ಞಾನಿಯಾದಂಥ ಜಮದಗ್ನಿ ಋಷಿಯ ಹಸುವನ್ನು ಅವನು ಅಪಹಾರ ಮಾಡಿದ್ರಿಂದ ಅವನಿಗೆ ತಕ್ಕ ಶಾಸ್ತ್ರ ಆಗಲೇಬೇಕಾಗಿತ್ತು ಮತ್ತು ಹಿಂದೆ ಆ ಥರದ ವರವೂ ಇತ್ತು. ಅವನು ಹಾಗೆ ಕೇಳ್ಕೊಂಡಿದ್ದ. ಅವನ ಅಂತ್ಯಕಾಲವು ಸಮೀಪಿಸಿತ್ತು. ಎಲ್ಲವೂ ಒಂದೊಂದಾಗಿ ಬಂದಿತ್ತು ಅಂತ ಕಾಣಿಸ್ತದೆ. ಘೋರ ಮಾದಾಯ ಪರಶುಂ ಸತೂಣಂ ಚರ್ಮ ಕಾರ್ಮಿಕಂ. ಬಿಲ್ಲು ಬಾಣ ಕೊಡ್ಲಿ ಎಲ್ಲ ತಗೊಂಡ ಈ ಪರಶುರಾಮ. ಬಂದು ಮಾಹಿಷ್ಮತಿ ನಗರಕ್ಕೆ ಬಂದು ರಾಜನ ಮೇಲೆ ಯುದ್ಧ ಸಾರಿ ಅವನ 1000 ಕೈಗಳನ್ನು ತುಂಡರಿಸಿದ. 1000 ಕೈಗಳನ್ನು ತುಂಡರಿಸಿ ಕೊನೆಯದಾಗಿ ಕಾರ್ತವೀರ್ಯಾರ್ಜುನನ್ನು ಕೂಡ ಅವನ ತಲೆಯನ್ನು ಕತ್ತರಿಸಿ ಅವನು ಕೊಂದು ಹಾಕಿದ. ಕೃತ್ತ ಬಾಹೋ ಶಿರಸ್ತಸ್ಯ ಗಿರೇಹಿ ಶೃಂಗಮಿವಾಹರ. ಪರ್ವತದ ಶಿಖರ ಉರುಳಿ ಬಿದ್ದಂತಾಯ್ತು ಆ ರಾಜನ ತಲೆ ಕಡಿದು ಕೆಳಗೆ ಬಿದ್ದಾಗ. ಈ ಭಯಂಕರವಾದಂತಹ ದೃಶ್ಯ, ಕೊಡ್ಲಿ ತಗೊಂಡು ಕಡಿದು ಹಾಕಿದ್ನಲ್ಲ ಈ ಪರಶುರಾಮ, ಈ ಭಯಂಕರವಾದ ದೃಶ್ಯವನ್ನು ನೋಡಿ ಆ ರಾಜನ ಮಕ್ಕಳಿಗೆ ಬಹಳ ಭಯ ಆಯ್ತು. ಅವರು ಬೇರೆ ಬೇರೆ ದಿಕ್ಕಿಗೆ ಓಡಿ ಹೋಗ್ಬಿಟ್ರು. ಯಾರು ನಿಲ್ಲೇ ಇಲ್ಲ ಅಲ್ಲಿ. ಪರಶುರಾಮ ಆ ಹಸುವನ್ನು ತೆಗೆದುಕೊಂಡು ಮನೆಗೆ ಬಂದು ತನ್ನ ತಂದೆ ಆದಂತಹ ಜಮದಗ್ನಿಗೆ ನಡೆದ ಘಟನೆಯನ್ನೆಲ್ಲ ಹೇಳಿದೆ. ಪಾಪಿಷ್ಠನಾದಂತಹ ರಾಜನಿಗೆ ತಕ್ಕ ಶಾಸ್ತಿಯನ್ನು ನಾನು ಮಾಡಿದೆ. ಜಮದಗ್ನಿ ರಾಮ ನೀನು ತಪ್ಪು ಮಾಡಿದೆ ಅಂತ ಹೇಳಿದ. ಜಮದಗ್ನಿ ಕೂಡ ಬಹಳ ಪ್ರಚಂಡವಾದ ಸ್ವಭಾವದವನೇ ಇದ್ದ. ಆದರೆ ಒಂದು ವಿಲಕ್ಷಣವಾದಂತಹ ಸ್ವಭಾವ ವೈಪರೀತ್ಯ ಇರ್ತದೆ ಋಷಿಗಳಲ್ಲಿ. ಯಾಕಂದ್ರೆ ಅವನು ಕೂಡ ಬ್ರಾಹ್ಮಣನೇ. ಇಲ್ಲಿ ರಾಜ ಎಂದ್ರೂ ನಮ್ಗವನು ರಾಜ, ಅವನು ನೀನು ಕೊಲ್ಲಬಾರ್ದಿತ್ತು. ಕೇವಲ ಅವನಿಗೆ ಬುದ್ಧಿ ಹೇಳಿ ಅವನ ಕಡೆಯಿಂದ ಆ ಹಸುವನ್ನ ಮತ್ತು ಕರುವನ್ನು ತಗೊಂಡು ಬರಬೇಕಾಗಿತ್ತು. ರಾಮ ರಾಮ ಮಹಾಬಾಹೋ ಭವಾನ್ ಪಾಪ ಮಕಾರ್ಷಿ. ನೀನು ತಪ್ಪು ಮಾಡಿದಿ ಮಗನೇ ಅಂದ ತಂದೆ.
ಅವಧೀನ್ ನರದೇವಂ ಸರ್ವದೇವಮಯಂ ವೃಥ. ಯಾಕಂದ್ರೆ ರಾಜ ಅಂದ್ರೆ ಎಲ್ಲ ದಿಕ್ಪಾಲ ದೇವತೆಗೂ ಅವನಲ್ಲಿರ್ತಾರೆ, ಸ್ವಯಂ ಭಗವಂತನ ರೂಪವೂ ಅಲ್ಲಿರ್ತದೆ. ಅಂಥ ಮಹಾಮಹಿಮನಾದಂಥ ರಾಜನ್ ಕೊಂಡ್ಬಿಟ್ಟಿಲ್ಲ, ಇದು ತಪ್ಪು ಮಾಡಿದ್ವಿ ಅಂತಂದ. ಮತ್ತು ನಾವು ಬ್ರಾಹ್ಮಣರಾದವ್ರು ಹೇಗಿರ್ಬೇಕು ಅಂದ್ರೆ, ವಯಂ ಹಿ ಬ್ರಾಹ್ಮಣಸ್ತಾತ ಕ್ಷಮಯ ಅರ್ಹಣತಾಂಗತಾಹ ಯಥಾ ಲೋಕ ಗುರುದೇವ ಪರಮೇಶ್ಯಮಗಾದ್ಯುಮಂ ಪದಂ. ನಾವು ಬ್ರಾಹ್ಮಣರಾದವರು ನಮಗೆ ಕ್ಷಮೆಯೇ ಭೂಷಣ. ಬಂಗಾರ, ಬೆಳ್ಳಿ, ವೈಡೂರ್ಯ ಮೊದಲಾದ ಆಭರಣಗಳು ನಮಗೆ ಬೇಕಾಗಿಲ್ಲ, ನಮಗೆ ಕ್ಷಮೆಯೇ ಭೂಷಣ. ಯಾರಾದ್ರೂ ಏನಾದ್ರು ತಪ್ಪು ಮಾಡಿದ್ರೆ ಅದನ್ನ ನಾವು ಕ್ಷಮಿಸ್ಬೇಕು. ಅಂಥದ್ರಲ್ಲಿ ನೀನು ಸಿಟ್ಟು ಮಾಡಿಕೊಂಡು ರಾಜನ್ ಕೊಂದು ಬಿಟ್ಟಿಯಲ್ಲ ಅಂದ. ತಾನೇ ಸ್ವತಃ ಪ್ರಚಂಡ ಕೋಪನಾದಂಥ ಋಷಿಯಾಗಿದ್ರು ಆ ಸಂದರ್ಭದಲ್ಲಿ ರಾಜನನ್ನ ಕ್ಷಮಿಸಬೇಕಾಗಿತ್ತು ನೀನು ಅಂತ ಮಗನಿಗೆ ಹೇಳಿದ. ಕ್ಷಮಯ ರೋಚತೆ ಲಕ್ಷ್ಮೀ ಬ್ರಾಹ್ಮೀ ಸೌರಿ ಯಥಾ ಪ್ರಭಾ ಕ್ಷಮಿಣಾ ಮಾಸು ಭಗವಾನ್ ಸ್ಪೃಶ್ಯತೆ ಹರಿವೀಶ್ವರ. ಕ್ಷಮೆಯಿಂದಲೇ ಬ್ರಾಹ್ಮಣರ ಮಹತ್ವ ಎಂತದ್ದು ಅಂದ್ರೆ, ಬ್ರಾಹ್ಮಣರ ಸಂಪತ್ತನ್ನು ಹೇಗೆ ಗಳಿಸಬೇಕು ಅಂದ್ರೆ, ನಾವು ಯಾರ್ಯಾವುದು ನೀಚರ ಸೇವೆ ಮಾಡಿ ಏನೇನೋ ಥರಥರದ ಮೋಸಗಳನ್ನು ಮಾಡಿ ಥರಥರದ ವ್ಯಾಪಾರಗಳನ್ನು ಮಾಡಿ ನಾವು ದುಡ್ಡು ಗಳಿಸಬೇಕಾಗಿಲ್ಲ. ಕ್ಷಮೆ ಮತ್ತು ತತ್ವಜ್ಞಾನ ಇತ್ಯಾದಿ ಬ್ರಾಹ್ಮಣನಿಗೆ ಉಚಿತವಾದಂಥ ಗುಣಗಳೇನಿವೆ ಅವುಗಳನ್ನು ನೀವು ಜೀವನದಲ್ಲಿ ಆಚರಣೆಗೆ ತನ್ನಿ. ಆದ್ದರಿಂದ ಕ್ಷಮೆಯ ರೋಚತೆ ಲಕ್ಷ್ಮೀ, ಲಕ್ಷ್ಮಿ ತಾನಾಗೆ ಅಲ್ಲಿಗೆ ಬರ್ತಾರೆ. ಭಾಗವತದ ಮಾತು. ಬ್ರಾಹ್ಮಿ ಬರೀ ಲಕ್ಷ್ಮಿ ಅಲ್ಲ, ಬ್ರಾಹ್ಮಿ. ಲಕ್ಷ್ಮಿ ಇದ್ದಲ್ಲಿ ಸರಸ್ವತಿ ಇರೋದಿಲ್ಲ, ಸರಸ್ವತಿ ಇದ್ದಲ್ಲಿ ಲಕ್ಷ್ಮಿ ಇರೋದಿಲ್ಲ ಅಂತ ಅಂತಾರಲ್ಲ. ಆದ್ರೆ ಈ ಎಲ್ಲ ಯೋಗ್ಯವಾದಂತಹ ಗುಣಗಳನ್ನು ನೀವು ಅಳವಡಿಸಿಕೊಂಡ್ರೆ ನಿಮಗೆ ಸರಸ್ವತಿಯು ಕೂಡ ಒಲಿತಾಳೆ. ಕ್ಷಮಿಣಾಮಾಸಿ ಭಗವಾನ್, ಲಕ್ಷ್ಮೀದೇವಿ ಸಂತುಷ್ಟರಾದ್ರೆ ಲಕ್ಷ್ಮೀದೇವಿಯ ರಮಣನಾದಂತಹ ಭಗವಂತನು ಕೂಡ, ಈಶ್ವರನಾದಂಥ ಹರಿವು ಕೂಡ ನಿಮಗೆ ತುಷ್ಟನಾಗ್ತಾನೆ. ಹಾಗಾಗಿ ರಾಜನನ್ನು ಕೊಂದು ನೀನು ತಪ್ಪು ಮಾಡಿದೆ, ಇದಕ್ಕೊಂದು ನೀನು ಪ್ರಾಯಶ್ಚಿತ್ತ ಮಾಡ್ಕೋಬೇಕು ಅಂದ ಅಪ್ಪ. ಏನ್ ಪ್ರಾಯಶ್ಚಿತ್ತ ಅಂದ್ರೆ ತೀರ್ಥಯಾತ್ರೆ ಮಾಡಿ ಹೋಗೋ ಅಂದ. ರಾಜ್ಞೋ ಮೂರ್ಧಾಭಿಷಿಕ್ತಸ್ಯ ವಧೋ ಬ್ರಹ್ಮವಧಾದ್ಗುರುಹು ತೀರ್ಥ ಸಂಸೇವಯ ಚಾಂಭೋ ಜಹಿ ಅಂಘ ಅಚ್ಯುತ ಚೇತನಃ. ಮೂರ್ಧಾಭಿಷಿಕ್ತನಾದಂತಹ ಪಟ್ಟಾಭಿಷೇಕ ಮಾಡಿಕೊಂಡಂತಹ ರಾಜನ ಸೇವೆ ಮಾಡಿ ನೀನು ಬ್ರಹ್ಮಹತ್ಯಕ್ಕಿಂತ ದೊಡ್ಡ ಪಾಪನ ಮಾಡಿದ್ದೆ. ಅದನ್ನು ಗಮನಿಸಬೇಕು. ಬ್ರಾಹ್ಮಣರ ಜ್ಞಾನ ಹತ್ಯೆ ಮತ್ತು ಬ್ರಹ್ಮಜ್ಞಾನಿಗಳ ಹತ್ಯೆ ಬಹಳ ಕೆಟ್ಟದು ಅಂತ ಹೇಳ್ತೇವೆ ನಾವು. ಇಲ್ಲಿ ಬರೋ ಮಾತು ಮೂರ್ಧಾಭಿಷಿಕ್ತನಾದಂತಹ ಅಂದ್ರೆ ಪಟ್ಟಾಭಿಷೇಕ ಮಾಡಿಸಿಕೊಂಡಂತಹ ರಾಜನ ಹತ್ಯೆ ಏನಿದೆ ಅದು ಬ್ರಹ್ಮ ಹತ್ಯಕ್ಕಿಂತ ದೊಡ್ಡದು. ಹಾಗಾಗಿ ನೀನು ಆ ಪಾಪವನ್ನ ತೀರ್ಥ ಸೇವನೆಯಿಂದ ತೀರ್ಥಯಾತ್ರೆ ಮಾಡು, ಆ ಪಾಪವನ್ನು ತೊಳ್ಕೊಂಡು ಬಾ ಅಂದ ಅಪ್ಪ ಮಗನಿಗೆ. ರಾಮ ಆಯ್ತು ಅಂತ ಹೇಳಿ ತಂದೆಯ ಆ ಆಜ್ಞೆಯನ್ನು ಶಿರಸಾವಹಿಸಿ ಅವನು ತೀರ್ಥಯಾತ್ರೆಗೆ ಹೋದ. ಪಿತ್ರೋಪಶಿಕ್ಷಿತ ರಾಮ ತಥೇತಿ ಕುರುನಂದರ. 1 ವರ್ಷ ತೀರ್ಥಯಾತ್ರೆ ಮಾಡಿ ಆಶ್ರಮಕ್ಕೆ ಬಂದ. ಅಲ್ಲಿಂದ ಮುಂದೆ ನಡೆದಂತ ಒಂದು ವಿಚಿತ್ರ ಘಟನೆ ಏನು ಅಂದ್ರೆ, ಆ ರೇಣುಕಾ ದಂಡಗ್ನಿಯ ಪತ್ನಿ ಅಂತ ರೇಣುಕಾಳ ಬಗ್ಗೆ. ಒಮ್ಮೆ ರೇಣುಕಾ ಗಂಗಾ ನದಿಗೆ ಹೋದ್ಲು, ನೀರು ತರಬೇಕಾಗಿತ್ತು ತನ್ನ ಗಂಡನ ಅನ್ನಿಕಕ್ಕೆ. ಅಲ್ಲಿ ಗಂಧರ್ವರಾಜ ಒಬ್ಬಾತ ಇದ್ದ, ಚಿತ್ರರಥ ಎಂಬ ಹೆಸರಿನ ಗಂಧರ್ವರಾಜ. ಆ ಚಿತ್ರರಥ ಎಂಬ ಗಂಧರ್ವರಾಜ ಅಪ್ಸರೆಯರ ಜೊತೆಗೆ ಅಲ್ಲಿ ವಿಹಾರ ಮಾಡ್ತಿದ್ದ. ಅದನ್ನು ನೋಡಿ ಇವಳು ಅದನ್ನು ನೋಡ್ತಾ ನಿಂತ್ಕೊಂಡ್ಲು. ಹೋಮ ವೇಳಾಂ ನಸಸ್ಮಾರ ಕಿಂಚಿತ್ ಚಿತ್ರರಸ ಸ್ಪೃಹ. ಮುನಿಗೆ ಹೋಮದ ಸಮಯ ಮೀರ್ತಾ ಇತ್ತು. ಹೋಮ ಅಂದ್ರೆ ವಿಶೇಷ ಹೋಮ ಏನಿದ್ದಿರ್ಲಿಕ್ಕಿಲ್ಲ, ದೈನಂದಿನ ಅಗ್ನಿಕಾರ್ಯ ಇತ್ಯಾದಿ ಪಂಚಯಜ್ಞ ಇತ್ಯಾದಿಗಳು ಇದ್ದಿರಬೇಕು. ಮುನಿಯ ಹೋಮ ಸಮಯ ಮೀರ್ತಾ ಇದೆ. ಆ ಚಿತ್ರರಸ ಗಂಧರ್ವನ ಬಗ್ಗೆ ಆಕೆಗೆ ಒಂದು ಮೋಹ ಉಂಟಾಯಿತು. ಗಂಧರ್ವರ ಬಗ್ಗೆ ನಿರ್ದಿಷ್ಟವಾಗಿ ಮೋಹ ಬಂತು, ಅಥವಾ ಅಂಥ ಒಂದು ದಿವ್ಯ ಭೋಗ ನನಗೂ ಸಿಗಲಿ ಅಂತ ಅವಳಿಗೆ ಮೋಹ ಬಂತು. ಆ ಥರದ ಒಂದು ಮೋಹ ಬಂತು ಅಷ್ಟೇ. ಆಕೆ ಅಷ್ಟು ನೀಚ ಸ್ವಭಾವಗಳು ಆಗಿರ್ಲಿಲ್ಲ ಅಲ್ಲಿ, ಆದ್ರೆ ಆ ಶಬ್ದ ಆಗಿದೆ ಅಷ್ಟೇ. ಅಂಥ ಒಂದು ಭೋಗ ಭಾಗ್ಯ ನನಗೂ ಕೂಡ ಸಿಗಬೇಕು ಅನ್ನೋ ಆ ಆಸೆ ಹೆಣ್ಮಕ್ಳಿಗೆ ಸಹಜವಾದ ಆಸೆ ಆಕೆಗೆ ಬಂದಿರಬೇಕು. ಈ ಕಡೆ ಅವಳ ಕಲಶ ತೆಗೆದುಕೊಂಡು ಬಂದಾಗ ಋಷಿಗೆ ಈ ಎಲ್ಲ ವಿಷಯ ಗೊತ್ತಾಗ್ಬಿಡ್ತು. ವ್ಯಭಿಚಾರಂ ಮುನಿರ್ಜ್ಞಾತ. ವ್ಯಭಿಚಾರ ಅಂತ ಶಬ್ದ ಇದೆ, ಆ ವ್ಯಭಿಚಾರ ಅಂದ್ರೆ ಏನಂತ ಅರ್ಥ ಮಾಡ್ಕೋಬೇಕು ಅಂತ ಅವಳು ತಪ್ಪು ನಡೆದ್ಲು ಅಂತ ಅಷ್ಟೇ, ಈಗ ಅರ್ಥ ಮಾಡ್ಕೋಬೇಕು. ಅದು ನೋಡಿ ಕುಪಿತ ಆಗ್ಬಿಟ್ಟ. ಕೊಂದಾಕ್ರಿ ಹೆಣ್ಮಗಳನ್ನ ಅಂದ ತನ್ನ ಮಕ್ಕಳನ್ನ ಕರೆದು. ಯಾರೂ ಮಕ್ಕಳು ಅದನ್ನು ಮಾಡಲಿಲ್ಲ. ಆದ್ರೆ ಪರಶುರಾಮ ಮಾತ್ರ ಆ ಉಳಿದ ಮಕ್ಕಳನ್ನ, ತಾಯಿಯನ್ನ ಎಲ್ಲರನ್ನೂ ಕಡ್ದು ಹಾಕಿಬಿಟ್ಟ. ನೀನು ನನ್ನ ನಿಜವಾದ ಮಗ, ನಿನಗೇನು ವರ ಬೇಕು ಅದನ್ನು ಕೇಳ್ಕೊ ಅಂದ ಅಪ್ಪ. ರಾಮ ಅದನ್ನು ಸರಿಯಾಗಿ ಉಪಯೋಗ ಮಾಡ್ಕೊಂಡ. ತಾಯಿ ಸಹೋದರರೆಲ್ಲರೂ ಎದ್ದು ಬರಲಿ ಅಂದ. ಬೇರೆ ಏನು ತನಗಾಗಿ ಅವನು ವರ ಕೇಳ್ಕೊಳ್ಳಿಲ್ಲ. ತಂದೆಗೆ ಮತ್ತಷ್ಟು ಸಂತೋಷ ಆಯಿತು ಈ ರಾಮನ
ಸದ್ಗುಣಗಳನ್ನು ನೋಡಿ. ಉತ್ತಸ್ಥೆ ಕುಶಲಿನಃ ನಿದ್ರಾಪಾದ ಇವಾಂಜಸ. ತಾಯಿ ಮತ್ತು ಅವರೆಲ್ಲರೂ ಕೂಡ ನಿದ್ದೆಯಿಂದ ಎದ್ದವರಂತೆ ಸರಳವಾಗಿ ಎದ್ದು ಕೂತ್ಕೊಂಡ್ಬಿಟ್ರು. ಈ ಕಡೆ ಏನಾಯ್ತು ಅಂದ್ರೆ, ಆ ಕಾರ್ತವೀರ್ಯಾರ್ಜುನ ಮಕ್ಕಳೆಲ್ಲ ಓಡಿ ಹೋಗಿದ್ರಲ್ಲ, ಆ ಓಡಿ ಹೋದವರಿಗೆ ಅವಾಗ ಭಯದಿಂದ ಓಡಿ ಹೋಗಿದ್ರು ಕೂಡ ತಂದೆಯನ್ನು ಕೊಂದು ಬಿಟ್ನಲ್ಲ ಈ ಪರಶುರಾಮ ಅಂತ ಒಂದು ಸಿಕ್ಕಿಟ್ಕೊಂಡಿದ್ರು ಅವರು. ಅವರೊಮ್ಮೆ ಏನ್ ಮಾಡಿದ್ರು ಅಂದ್ರೆ, ಮನಸ್ಸಿಗೆ ನೆಮ್ಮದಿಯೇ ಇರಲಿಲ್ಲ ಅವರಿಗೆ, ಹೊಂಚು ಹಾಕ್ತಾ ಇದ್ರು. ರಾಮ ಬೇರೆ ಕಡೆ ಎಲ್ಲೋ ಹೋಗಿದ್ದ. ರಾಮ ಎಲ್ಲೋ ಹೋದಾಗ, ಪರಶುರಾಮ ಬೇರೆ ಕಡೆ ಎಲ್ಲೋ ಹೋದಾಗ, ಜಮದಗ್ನಿಗಳು ತಮ್ಮ ಅಗ್ನಿಶಾಲೆಯಲ್ಲಿ ಯಜ್ಞಶಾಲೆಯಲ್ಲಿ ಯಜ್ಞ ಮಾಡ್ತಾ ಕೂತಿದ್ರು. ಅಲ್ಲಿ ಈ ಕಾರ್ತವೀರ್ಯಾರ್ಜುನನ ಮಕ್ಕಳು ಬಂದು ಯುದ್ಧ ಪ್ರಾರಂಭ ಮಾಡಿದರು. ರಾಮನ ತಾಯಿ ಅಂತ ರೇಣುಕೆ ಅವರನ್ನು ಬೇಡ್ಕೊಂಡ್ಲು, ಹಾಗೆ ಮಾಡಬೇಡಿ, ನನ್ನ ಗಂಡನಿಗೆ ಏನು ಮಾಡಬೇಡಿ ಅಂತ ಕೇಳ್ಕೊಂಡ್ಲು. ಯಾಚ್ಯಮಾನ ಕೃಪಣಯ, ಬಹಳ ದೀನ ಸ್ವರದಿಂದ ಅವ್ರು ಬೇಡ್ಕೊಂಡ್ಲು. ಆದ್ರೆ ಅವ್ರು ಬಿಡ್ಲಿಲ್ಲ. ಪ್ರಸಸ್ಯ ಶಿರ ಉತ್ಕೃತ್ಯ ನಿನ್ನಿಸ್ತೇ ಕ್ಷತ್ರ ಬಾಂಧವ. ಅವನ ತಲೆ ಕತ್ತರಿಸಿ ತಲೆನೇ ತಗೊಂಡು ಹೋಗ್ಬಿಟ್ರು. ಕ್ಷತ್ರ ಬಂಧವ, ನಿಜವಾದ ಕ್ಷತ್ರಿಯರಲ್ಲ ಅವರು ಅಂತ ಸೂಚನೆ ಮಾಡ್ತಾರೆ. ಬ್ರಾಹ್ಮಣ ಅಂದ್ರೆ ನಿಜವಾದ ಬ್ರಾಹ್ಮಣ. ಬ್ರಹ್ಮ ಬಂಧು ಅಂತ ಶಾಸ್ತ್ರದಲ್ಲಿ ಒಂದು ಶಬ್ದ ಪ್ರಯೋಗ ಮಾಡ್ತಾರೆ. ಬ್ರಹ್ಮ ಬಂಧು ಅಂದ್ರೆ ಏನಂದ್ರೆ, ಯಾರು ಬ್ರಾಹ್ಮಣ ತಂದೆ ತಾಯಿಗಳಿಂದ ಹುಟ್ಟಿರ್ತಾನೆ, ಆದ್ರೆ ನಿಜವಾದ ಬ್ರಾಹ್ಮಣನ ಕರ್ಮಗಳನ್ನು ಮಾಡ್ತಿರೋದಿಲ್ಲ, ಅವನು ಬ್ರಾಹ್ಮಣಾಭಾಸ, ನಿಜವಾದ ಬ್ರಾಹ್ಮಣ ಅಲ್ಲ, ಅವನು ಬ್ರಹ್ಮ ಬಂಧು ಅಂತ ಕರೀತಾರೆ. ಹಾಗೆ ಕ್ಷತ್ರ ಬಂಧು, ನಿಜವಾದ ಕ್ಷತ್ರಿಯ ಎದುರಿಗೆ ನಿಂತು ಹೋರಾಟ ಮಾಡಬೇಕು. ನಿಶಸ್ತ್ರನಾದಂತಹ ಜಮದಗ್ನಿಯನ್ನ ಪರಾಕ್ರಮಶಾಲಿಯಾದಂತಹ ಮಗ ದೂರ ಎಲ್ಲೋ ಹೋಗಿದಾಗ ಕೊಂದು ಹಾಕಿದ್ರಲ್ಲ, ಹಾಗಾಗಿ ಇವರು ನಿಜವಾದ ಕ್ಷತ್ರಿಯರಲ್ಲ. ಹಾಗಾಗಿ ಅವರು ಕ್ಷತ್ರ ಬಂಧು ಅಂತ ಶಬ್ದ ಪ್ರಯೋಗ ಮಾಡಿದ್ದಾರೆ. ಜಮದಗ್ನಿಯ ಹತ್ಯೆ ನಡೆದು ಹೋಯಿತು. ರಾಮ ರಾಮೇತಿ ರಾಮೇತಿ ವಿಚಕ್ರೋಶ ಉಚ್ಚಕೈಹಿ ಸತಿ. ರಾಮ 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 ಅಂತ ಆ ಹೆಣ್ಮಗಳು, ಅವನ ತಾಯಿ, ಪರಶುರಾಮನ ತಾಯಿ ಜೋರಾಗಿ ಆಕ್ರೋಶ ಮಾಡಿದ್ನು. ಎಲ್ಲೋ ಇದ್ದ ರಾಮ ಅದನ್ನು ಕೇಳಿ ಅವನು ವೇಗವಾಗಿ ಆಶ್ರಮಕ್ಕೆ ಬಂದು ನೋಡಿದ್ರೆ ತಂದೆ ಹತ್ಯೆ ಆಗಿದೆ. ಅದನ್ನು ನೋಡಿ ಅವನಿಗೆ ರೋಷದ ಆವೇಶ ತಡಲಿಕ್ಕಾಗಲಿಲ್ಲ. ತದ್ದುಃಖ ರೋಷ ಅಮರುಷ್ಯ ಅತಿ ಶೋಕ ವೇಗ ಮೋಹಿತ ಹಾಪಾಪ ಸಾಧು ಧರ್ಮಿಷ್ಠ ತ್ಯಕ್ವಾ ಅಸ್ಮಾನ್ ಸ್ವರ್ಗತೋ ಭವಾನ್. ನಮ್ಮನ್ನೆಲ್ಲರನ್ನೂ ಬಿಟ್ಟು ನೀನು ಸ್ವರ್ಗಲೋಕಕ್ಕೆ ಹೋಗಿಬಿಟ್ಟಿಯಲ್ಲ ಅಂತ ಹೇಳಿ ಆ ತಂದೆಯ ದೇಹವನ್ನು ಹಿಡಿದುಕೊಂಡು ಅವನು ಬಹಳ ಸಂಕಟಪಟ್ಟು ಮುಂದೆ ಅವನು ಹಾಗೆನೇ ಹಿಡಿದ, ಈ ಕ್ಷತ್ರಿಯನ್ನೆಲ್ಲ ನಾಶ ಮಾಡ್ತೇನೆ ಅಂತೇಳಿ. ಪ್ರದೃಶ್ಯ ಪರಶುಂ ರಾಮ ಕ್ಷತ್ರಾಂತಾಯ ಮನೋಧೆ. ಈ ಬರೀ ಈ ಕ್ಷತ್ರಿಯರಲ್ಲ, ನನ್ನ ತಂದೆಯನ್ನು ಕೊಂದ ಕ್ಷತ್ರಿಯರಷ್ಟೇ ಅಲ್ಲ, ಉಳಿದೆಲ್ಲ ಕ್ಷತ್ರಿಯರನ್ನು ತಲೆ ಕತ್ತರಿಸಿ ಬಿಡ್ತೀನಿ ಅಂತ ನಿರ್ಧಾರ ಮಾಡಿದೆ. ಮೊದಲು ಮಾಹಿಷ್ಮತಿಗೆ ಹೋಗಿ ಅಲ್ಲಿ ಯುದ್ಧ ಸಾರಿದೆ. ಈ ಪರಶುರಾಮ ಅಲ್ಲಿ ಹೋಗೋಕ್ಕಿಂತ ಮೊದಲೇ ಆ ಮಾಹಿಷ್ಮತಿ ನಗರ ತನ್ನ ಕಾಂತಿಯನ್ನು ತನ್ನ ವೈಭವವನ್ನು ಕಳ್ಕೊಂಡಿತ್ತು. ಯಾಕೆಂದ್ರೆ ಬ್ರಹ್ಮ ವಿಘ್ನ ವಿಹತ ಶ್ರಿಯಂ. ಬ್ರಾಹ್ಮಣನಾದಂತಹ ಜಮದಗ್ನಿಗೆ ಆ ಕಾರ್ತವೀರ್ಯಾರ್ಜುನ ಮತ್ತು ಅವನ ಮಕ್ಕಳು ಮಾಡಿದ ಅನ್ಯಾಯದಿಂದಾಗಿ, ರಾಜರು ಮಾಡಿದ ಅನ್ಯಾಯದಿಂದಾಗಿ ಆ ರಾಜಧಾನಿಯು ಕೂಡ ತನ್ನ ಸೊಬಗನ್ನು ಹಾಗಾಗಲೇ ಕಳ್ಕೊಂಡು ಬಿಟ್ಟಿತ್ತು. ನಿಮಿತ್ತ ಮಾತ್ರಕ್ಕೆ ಪರಶುರಾಮಲ್ಲಿ ಬರಬೇಕಾಗಿತ್ತು ಅಷ್ಟೇ. ಹಾಗಾಗಿ ಪಾಪೇನ ಹನ್ಯತೆ ಅಂತ ನಾನು ಹಿಂದೆ ಅನೇಕ ಬಾರಿ ಹೇಳಿದ್ನಲ್ಲ, ಹಾಗಾಗಿ ಈಗಾಗಲೇ ಅವರ ಅಂತ್ಯಕಾಲ ಸನ್ನಿಹಿತವಾಗಿತ್ತು. ಇವನಲ್ಲಿಗೆ ಹೋಗಿ ಆ ಎಲ್ಲರನ್ನು ಕೂಡ ಮತ್ತೆ ಸಂಹಾರ ಮಾಡಿದ. ಏನ್ ಮಾಡಿದ? ಅವನು ಮಾಡಿದಂಥ ಭಯಂಕರವಾದಂಥ ಕರ್ಮ ಹೇಗಿತ್ತಂದ್ರೆ, ತೇಷಾಂಶ ಶೀರ್ಷಭೀ ರಾಜನ್ ಮಧ್ಯೆ ಚಕ್ರ ಮಹಾಗಿರಂ. ಆ ಎಲ್ಲ ಕಾರ್ತವೀರ್ಯಾರ್ಜುನ ಮಕ್ಕಳು, ಅವನ ಸೇನಾ ಪರಿವಾರ ಇದೆಲ್ಲ ಕೊಚ್ಚಾಕಿ ದೊಡ್ಡ ಬೆಟ್ಟನೇ ತಯಾರು ಮಾಡಿದ. ರುಂಡಗಳ ಬೆಟ್ಟ, ತಲೆ ಕಡಿದ ರುಂಡಗಳ ಬೆಟ್ಟನ ತಯಾರು ಮಾಡಿದೆ. ಮತ್ತು ಅವರ ಹರಿದ ರಕ್ತದಿಂದ, ಅವ್ರನ್ನೆಲ್ಲ ಕೊಂದು ಹಾಕಿದ್ನಲ್ಲ, ಹರಿದಂತಹ ರಕ್ತದಿಂದ ಒಂದು ನದಿನೂ ತಯಾರಾಯಿತು. ಹೇತುಂ ಕೃತ್ವಾ ಪಿತೃವಧಂ ಕ್ಷತ್ರಿಯ ಅಮಂಗಲಕಾರಿಣಿ. ತಂದೆ ವಧ, ತನ್ನ ತಂದೆಯನ್ನು ಈ ಕ್ಷತ್ರಿಯರು ಕೊಂದ್ರಲ್ಲ ನೀಚ ಆಡಳಿತಗಾರರು ಅಂತ ಹೇಳಿ ಅವನಿಗೆ ಅದೊಂದು ನಿಮಿತ್ತ ಆಗಿತ್ತಷ್ಟೇ. ಎಲ್ಲೆಲ್ಲಿ ಕ್ಷತ್ರಿಯರಿದ್ದಾರೋ ಅವನ್ನೆಲ್ಲ ಕೊಂದು ಬಿಡ್ತೇನೆ ಅಂತ ನಿರ್ಧಾರ ಮಾಡಿ ಅವನು ತ್ರಿಸಪ್ತಕೃತ್ವ 21 ಬಾರಿ ಭೂಮಿಯನ್ನೆಲ್ಲ ಸಂಚಾರ ಮಾಡಿದ. ಒಂದ್ಸರಿ ಸಂಚಾರ ಮಾಡ್ತಿದ್ದ, ತಿರುಗಿ ಬರ್ತಿದ್ದ, ಮತ್ತೆ ಹೋಗ್ತಿದ್ದ. ಇನ್ನು ಮತ್ತೆ ಯಾರು ಹುಟ್ಟಿದ್ರೆ ಅವ್ರು ತಯಾರಾಗಿರ್ತಿದ್ರು ಸಾಯ್ಲಿಕ್ಕೆ, ಅವರು ಎಲ್ಲಾರು ಕೊಚ್ಚಿ ಹಾಕ್ತಿದ್ದ. ಪೃಥ್ವಿ ಕೃತ್ವ ನಕ್ಷತ್ರಿಯಾಂ ಪ್ರಭು. ಕೊನೆಗೆ ಸಮಂತ ಪಂಚಕ ಅಂತ ಹೇಳಿ 5 ರಕ್ತದ ಸರೋವರಗಳನ್ನು ಮಾಡಿದ. ಅಷ್ಟು ದಿನ ಕ್ಷತ್ರಿಯರನ್ನು ನಾಶ ಮಾಡಿದ್ದ. ಈ ಪರಶುರಾಮ ಕ್ಷತ್ರಿಯ ಮೇಲೆ ನಾಶಪಡಿಸುವಾಗ ಅನೇಕ ಸ್ವಾರಸ್ಯಕರವಾದಂತಹ ಕೆಲವು ಘಟನೆಗಳು ಬರ್ತಾವೆ.
ನಿಮಗೆ ಈ ರಾಘವ ರಾಮನ ಕಥೆ ಗೊತ್ತಿದೆ? ಹಾ, ವಿಶ್ವಾಮಿತ್ರ. ಈ ಪರಶುರಾಮನೇ ರಾಮ, ಯಾರು? ರಾಘವ ರಾಮ, ದಶರಥನ ಮಗ, ಕ್ಷತ್ರಿಯ. ಹಾಗಾಗಿ ರಾಮ ಲಕ್ಷ್ಮಣರೆಲ್ಲರೂ ಮಿಥಿಲಾ ನಗರದಿಂದ ಮದುವೆ ಮಾಡ್ಕೊಂಡು ಬರುವಾಗ ಪರಶುರಾಮನ ಭೇಟಿ ಆಯ್ತು ಎದುರಿಗೆ. ದಶರಥನಿಗೆ ಕೈಕಾಲು ತಂಡಗಾಯ್ತು, ಇಂತಹ ಮಹಾಪರಾಕ್ರಮಿ ಅಂತ ಪರಶುರಾಮ ಬಂದಿದ್ದ ಗತಿ ಏನು ಅಂತ. ಆದ್ರೆ ವಾಸ್ತವಿಕವಾಗಿ ಅಷ್ಟೊತ್ತಿಗೆ ರಾಮನ ಸಿಟ್ಟೆಲ್ಲ ಇಳಿದಿತ್ತು. ಅವನು 21 ಬಾರಿ ಸಂಚಾರ ಮಾಡೋದೆಲ್ಲ ಮುಗಿದಿತ್ತು. ಆದ್ರೂ ಪರಶುರಾಮ ಎದುರಿಗೆ ಬಂದ ಅಂತಲೇ ದಶರಥನಿಗೆ ಭಯ ಆಯ್ತು. ಆವಾಗ ಪರಶುರಾಮ ರಾಮನಿಗೆ ಸವಾಲು ಹಾಕಿದ, ನೀನೊಂದು ದೊಡ್ಡ ಪರಾಕ್ರಮಿ ಅಂತ ಕೇಳಿದ್ದೇನೆ, ನಿನ್ನ ಪರಾಕ್ರಮವನ್ನು ನಾನು ಪರೀಕ್ಷೆ ಮಾಡ್ತೇನೆ ಅಂತ ಹೇಳಿ ಪರಶುರಾಮ ರಾಮನಿಗೆ ಒಂದು ಪಂಥಾಹ್ವಾನ ನೀಡಿದೆ. ಆವಾಗ ರಾಘವ ರಾಮ, ಇದನ್ನು ದಶರಥನ ಮಗ ಅಂತ ರಾಮ, ಆ ಪರಶುರಾಮನ ಎದೆಗೊಂದು ಬಾಣ ಹೊಡೆದು ಅಲ್ಲಿದ್ದಂಥ ಒಬ್ಬ ಅಸುರ ಇದ್ದ, ಭಗವಂತನ ಎದೆಯಲ್ಲೇ ಅವನು ಮನೆ ಮಾಡ್ಕೊಂಡಿದ್ದ ಅಂತ ನನಗೆ ಓದಿದ್ ನೆನಪು. ಅದೆಲ್ಲ ಶಾಸ್ತ್ರೀಯ ನಿರ್ಣಯದಲ್ಲೆಲ್ಲ ಇದ್ದಿರ್ಬೇಕು. ನಿಮ್ಮಂತ ಅವರ ಮನಸ್ಸಿನಲ್ಲಿ ಎದೆಯಲ್ಲಿ ಅಸುರ ಇರೋದು ಹೋಗ್ಲಿ, ಭಗವಂತನ ಹೃದಯದಲ್ಲೇ ಆ ಅಸುರನ ಮನೆ ಅಂತವನನ್ನು ಕೊಂದು ಹಾಕಿದ ಆ ಬಾಣದ ಮೂಲಕ. ಇಬ್ರು ಭಗವಂತರೇ ರಾಮ ಪ್ರಯೋಗ ಮಾಡಿದ ಬಾಣ ಆ ಅಸುರನನ್ನು ಕೊಂದು ಹಾಕಿತು ಅಂತ ಅಲ್ಲಿ ಬಂದಿದ್ದ ಮಾಹಿತಿ ಮತ್ತೊಮ್ಮೆ ನೆನಪು ಮಾಡ್ಕೊಂಡು ಹೇಳ್ತೇನೆ. ಅಂತೂ ಪರಶುರಾಮ ಆ ರಾಮನ ಪರಾಕ್ರಮವನ್ನು, ಈ ರಾಘವ ರಾಮನ ಪರಾಕ್ರಮವನ್ನು ಅವಾಗ ಮನ್ನಿಸಿದ ಅನ್ನೋ ಕಥೆ ಕೇಳ್ತೀವಿ. ಇದೊಂದು ಘಟನೆ. ಇನ್ನೊಂದು ಘಟನೆ ಏನಂದ್ರೆ, ಸೂರ್ಯವಂಶದಲ್ಲಿ ಮತ್ತೊಂದು ವಿಚಿತ್ರವಾದ ಘಟನೆ ನಡೆದಿತ್ತು. ಅದು ಈ ಸೂರ್ಯವಂಶದ ಹಿಂದೆ ಚರಿತ್ರೆ ಏನು ಹೇಳಿದ್ವಲ್ಲ, ಆವಾಗ ಅಲ್ಲಿ ಅದು ಬರಲಿಲ್ಲ. ಭಾಗವತದಲ್ಲಿ ಅದು ಬಂದಿತ್ತು. ಭಾಗವತದಲ್ಲಿದೆ ಮತ್ತು ವಿಷ್ಣು ಪುರಾಣದಲ್ಲಿದೆ. ಬಹಳ ವಿಚಿತ್ರವಾದಂತಹ ವಿನೋದಕರವಾದಂತಹ ಘಟನೆ ಅದು. ಈ ರಾಮ 21 ಬಾರಿ ಭೂಮಂಡಲವನ್ನೆಲ್ಲ ತಿರುಗಾಡಿದ್ನಲ್ಲ, ಎಲ್ಲಾ ಕಡೆ ಕ್ಷತ್ರಿಯರನ್ನು ಕೊಲ್ತಾ ಇದ್ನಲ್ಲ. ಒಮ್ಮೆ ಏನಾಯ್ತಂದ್ರೆ, ಈ ಕ್ಷತ್ರಿಯರು ತಮ್ಮ ಪೀಳಿಗೆಯವರನ್ನ ಈ ಪರಶುರಾಮನ ದಾಳಿಯಿಂದ ಕಾಪಾಡಿಕೊಳ್ಳಿಕ್ಕಾಗಿ ಅನೇಕ ವಿಚಿತ್ರವಾದಂತಹ ಉಪಾಯಗಳನ್ನು ಮಾಡಬೇಕಾಗ್ತಿತ್ತು. ಒಮ್ಮೆ ಏನಾಯ್ತು, ಸೂರ್ಯವಂಶದ ಅಶ್ಮಕ ಅಂತ ಒಬ್ಬ ರಾಜ ಇದ್ದ. ಆ ಅಶ್ಮಕ ಎಂಬ ರಾಜ ತನ್ನ ಅಂತಃಪುರದಲ್ಲಿದ್ದಾಗ ಪರಶುರಾಮ ಬರ್ತಾ ಇದ್ದಾನೆ ಅನ್ನೋ ಸುದ್ದಿ ಕೇಳಿದೆ. ಅವನಿಗೂ ಬಹಳ ಭಯ ಆಯ್ತು. ಅಲ್ಲಿದ್ದ ಸ್ತ್ರೀಯರು ಏನ್ ಮಾಡಿಬಿಟ್ರು ಅಂದ್ರೆ, ಎಲ್ಲರೂ ಆ ರಾಜನನ್ನು ಸುತ್ತುವರೆದ್ಬಿಟ್ರು. ಮಧ್ಯದಲ್ಲಿ ರಾಜ, ಸುತ್ತಲೂ ಸ್ತ್ರೀಯರು. ಪರಶುರಾಮ ನುಗ್ಗಿದ ಒಮ್ಮೆಲೆ ಅಂತಃಪುರಕ್ಕೆ, ಈ ಅರಮನೆಗೆ ಬಂದ. ಆ ನಡುವೆ ಆ ಮೂಲಕ ಅಥವಾ ಅಶ್ಮಕ ಅನ್ನುವ ರಾಜ, ಸುತ್ತಲೂ ಸ್ತ್ರೀಯರು. ಅದು ನೋಡಬಾರದಂತ ಪರಿಸ್ಥಿತಿಯಲ್ಲಿ. ಅದನ್ನ ನೋಡಿ ಪರಶುರಾಮನಿಗೆ ಅಲ್ಲಿ ಸಂಕೋಚ ಆಗಿ, ಬ್ರಹ್ಮಚಾರಿ ಆದ ಪರಶುರಾಮನಿಗೆ ಸಂಕೋಚ ಆಗಿ ಅಲ್ಲಿಂದ ಹೋಗಿಬಿಟ್ಟು ಪರಶುರಾಮ ದೇವರು ಅಂತ ನಾವು ಅಲ್ಲಿ ಕಥೆಯನ್ನು ನೋಡ್ತೇವೆ. ಹಾಗಾಗಿ ಅವನಿಗೆ ಮೂಲಕ ಅಂತ ಹೆಸರು ಬಂತು. ಮೂಲ ಅಂದ್ರೆ ಕ್ಷತ್ರಿಯ ವಂಶವೆಲ್ಲ ಹಾಳಾಗಿ ಹೋಗಿದ್ದಾಗ ಅವನು ಮತ್ತೆ ಕ್ಷತ್ರಿಯ ವಂಶವನ್ನು ಬೆಳೆಸುವಂತೆ ಆದ. ಹಾಗಾಗಿ ಅವನಿಗೆ ಮೂಲಕ ಅಂತ ಹೆಸರು. ಅಶ್ಮಕಾಂತ ಅವನಿಗೊಂದು ಮೂಲ ಹೆಸರಿತ್ತು ಮತ್ತು ಒಂದು. ಯಾಕೆಂದ್ರೆ ಅವನ ತಾಯಿ ಗರ್ಭಿಣಿಯಾಗಿದ್ದಾಗ ಎಷ್ಟೋ ಕಾಲ ಆದ್ರೂ ಅವನನ್ನು ಹೆರಲಿಲ್ಲ. ಬಹಳ ಸಂಕಟದಿಂದಾಗಿ ಒಂದು ಕಲ್ಲು ತಗೊಂಡು ತನ್ನ ಹೊಟ್ಟೆಯನ್ನು ಗುದ್ದಿಕೊಂಡ್ಲು. ಅಶ್ಮ ಅಂದ್ರೆ ಕಲ್ಲು. ಕಲ್ಲಿನಿಂದ ಗುದ್ದುಕೊಂಡಿದ್ರಿಂದ ಹುಟ್ಟಿದ ಮಗನಿಗೆ ಅಶ್ಮಕ ಅಂತ ಹೆಸರು ಬಂತು. ಆ ಅಶ್ಮಕನಿಗೆ ಮೂಲಕ ಅಂತ ಹೆಸರು ಬಂತು ಕೊನೆಗೆ. ಅಥವಾ ಅಶ್ಮಕನ ಮಗ ಮೂಲಕ ಇರಬೇಕು. ಹೀಗೇನೋ ಒಂದು ಸ್ವಲ್ಪ ಮಾಹಿತಿ ಇದೆ. ಇದು ರಾಮನ ಜೀವನದಲ್ಲಿ ನಡೆದಂತಹ ಮೂಲಕ ಅಥವಾ ಅವನಿಗೆ ಮತ್ತೊಂದು ಹೆಸರು ನಾರಿ ಕವಚ ಅಂತ ಹೇಳಿ. ಯಾಕೆಂದ್ರೆ ನಾರಿಯರು ಕವಚದಂತೆ ಕಾಪಾಡಿದ್ರಿಂದ ಅವನಿಗೆ ನಾರಿ ಕವಚ ಅಂತ ಹೆಸರು ಬಂತು. ಮಹಾಭಾರತದಲ್ಲಿ ಈ ಪರಶುರಾಮನ ಯುದ್ಧಕ್ಕೆ ಸಂಬಂಧಪಟ್ಟಂತೆ ನೆನಪು ಮಾಡ್ಕೊಳ್ಬೇಕಾದಂತ ಮತ್ತೊಂದು ಘಟನೆ ಏನಂದ್ರೆ, ಎಲ್ಲ ಕ್ಷತ್ರಿಯರು ನಾಶ ಹೊಂದಿಬಿಟ್ಟಿದ್ರು. ಕ್ಷತ್ರಿಯರಿಂದ ತಮ್ಮ ಪತ್ನಿಯರಲ್ಲಿ ಮಕ್ಕಳನ್ನು ಹುಟ್ಟೋರೇ ಗತಿ ಇಲ್ಲದಂಗೆ ಆಗಿಬಿಟ್ಟಿದ್ರು. ಆವಾಗ ಕ್ಷತ್ರಿಯರು ಬ್ರಹ್ಮಜ್ಞಾನಿಗಳಾದಂತಹ ಬ್ರಾಹ್ಮಣರ ಸಮೀಪಕ್ಕೆ ಬಂದು ಅವ್ರ ಅನುಗ್ರಹದಿಂದ ತಮ್ಮ ಮಕ್ಕಳನ್ನು ಪಡ್ಕೊಂಡ್ರು ಅಂತ ಹೇಳಿ ಮಹಾಭಾರತದ ಕಡೆ ಮಾಹಿತಿ ಬಂದಿದೆ. ಅಂದ್ರೆ ಪರಶುರಾಮ ಎಷ್ಟು ಪ್ರಮಾಣದಲ್ಲಿ ಕ್ಷತ್ರಿಯರನ್ನು ಕೊಂದಿರಬೇಕು, ಸಂತಾನೋತ್ಪಾದನೆಗೆ ಕ್ಷತ್ರಿಯರೇ ಗತಿ ಇರಲಿಲ್ಲ ಅಲ್ಲಿ, ಅಂತ ಪ್ರಸಂಗ ಬಂದಿತ್ತು ಅಂತ ನಾವು ಕಥೆಯನ್ನು ಅಲ್ಲಿ ನೋಡ್ತೇವೆ. ಕೊನೆಗೆ ಆ ಶಮಂತ ಪಂಚಕ ಅಂತ ಹೇಳಿ ಒಂದು 5 ಸರೋವರಗಳನ್ನ ಅವನು ತಯಾರು ಮಾಡಿದ. ಶೋಣಿತ ಹೃದಾನ್, ರಕ್ತದ ಸರೋವರಗಳನ್ನು ತಯಾರು ಮಾಡಿದ ಪರಶುರಾಮ. ಮಾಡಿ ತನ್ನ ತಂದೆಯ ಶರೀರಕ್ಕೆ, ತಂದೆಯ ಶರೀರದ ರುಂಡವನ್ನು ಅವ್ರು ತಗೊಂಡು ಹೋಗಿದ್ರಲ್ಲ ಪಾರ್ಥಿವರಾಜನ ಮಕ್ಕಳು, ಅದನ್ನು ಸೇರಿಸಿ ಒಂದು ದೊಡ್ಡ ಯಜ್ಞವನ್ನೇ ಮಾಡಿದ. ಸರ್ವ ದೇವಮಯಂ ದೇವಂ ಆತ್ಮಾನಮಯಜನ್ ಮಖೈಹಿ, ತನ್ನನ್ನು ಕುರಿತು ತಾನೇ ಯಜ್ಞ ಮಾಡ್ಕೊಂಡ ಅಂತ ಹೇಳ್ತದೆ ಭಾಗವತ. ದೊಡ್ಡ ಯಜ್ಞ ಮಾಡಿ ಪೂರ್ವ ದಿಕ್ಕನ್ನ ಬ್ರಹ್ಮನಿಗೆ ಕೊಟ್ಟ.
ದಕ್ಷಿಣ ದಿಕ್ಕನ್ನ ಮತ್ತೊಬ್ಬ ಋಷಿಗೆ ಕೊಟ್ಟ, ಹೀಗೆ ಒಬ್ಬೊಬ್ಬ ಕಶ್ಯಪನಿಗೆ ಉತ್ತರ ದಿಕ್ಕನ್ನು ಕೊಟ್ಟ, ಹೀಗೆ ಬೇರೆ ಬೇರೆ ದಿಕ್ಕುಗಳನ್ನ ಬೇರೆ ಬೇರೆ ರಾಜರಿಗೆ ಬೇರೆ ಬೇರೆ ಋಷಿಗಳಿಗೆ ಕೊಟ್ಬಿಟ್ಟ. ಯಾಕಂದ್ರೆ ಇಡೀ ಜಗತ್ತು ಅವನ ಕೈಗೆ ಬಂದ್ಬಿಟ್ಟಿತ್ತು, ಎಲ್ಲ ರಾಜರನ್ನು ಸೋಲಿಸಿಬಿಟ್ಟಿದ್ದ. ತತಶ್ಚ ಅವಭೃತ ಸ್ನಾನಂ ವಿಧೂತ ಅಶೇಷ ಕಿಲ್ಬಿಷ, ಕೊನೆಗೆ ಯಜ್ಞವನ್ನು ಮುಗಿಸಿ ಅವಭೃತ ಸ್ನಾನ ಮಾಡಿದ ಸರಸ್ವತಿ ನದಿಯಲ್ಲಿ ಅಂತ ಹೇಳಿ ತನ್ನ ಪಾಪವನ್ನೆಲ್ಲ ಕಳ್ಕೊಂಡ ಅಂತ ಘಟನೆಯನ್ನು ನಾವು ಅಲ್ಲಿ ನೋಡ್ತೀವಿ. ಕೊನೆಗೆ ಆ ಜಮದಗ್ನಿ ಋಷಿಗೂ ಕೂಡ ಅವನ ಶರೀರ ಮತ್ತೆ ಬಂತು, ಅವನಿಗೆ ಜೀವಂತನಾದ ಆದ್ರೆ ಭೂಲೋಕದಲ್ಲಿ ಉಳಿಲಿಲ್ಲ. ಅವನು ಸಪ್ತರ್ಷಿ ಮಂಡಲಕ್ಕೆ ಹೋಗಿಬಿಟ್ಟ. ಋಷೀಣ ಮಂಡಲೇ ಸ್ವಭೂತ್ ಸಪ್ತಮೋ ರಾಮಪೂಜಿತ, ಋಷಿ ಮಂಡಲಕ್ಕೆ ಹೋಗಿ 7ನೇವನಾಗಿ ಅಲ್ಲಿದ್ದು ಬಿಟ್ಟ ಅಂತ ಕಥೆಯನ್ನು ನಾವಲ್ಲಿ ನೋಡ್ತೇವೆ. ಈ ಪರಶುರಾಮನು ಕೂಡ ಮುಂದಿನ ಒಂದು ಮನ್ವಂತರದಲ್ಲಿ ಸಪ್ತ ಋಷಿಗಳ ಗುಂಪಿಗೆ ಸೇರ್ತಾನೆ. ನಾವು ಯಾವ್ಯಾವ ಮನ್ವಂತರದಲ್ಲಿ ಯಾರ್ಯಾರು ಇಂದ್ರರಾಗ್ತಾರೆ, ಯಾರ್ಯಾರು ದೇವತೆಗಳಾಗ್ತಾರೆ ಅಂತ ಒಂದು ಅಧ್ಯಾಯದಲ್ಲಿ ನೋಡಿದ್ವಿ. ಈ ಪರಶುರಾಮನು ಕೂಡ ಮುಂದಿನ ಒಂದು ಮನ್ವಂತರದಲ್ಲಿ ಸಪ್ತರ್ಷಿ ಗಣದಲ್ಲಿ ಸೇರ್ತಾನೆ. ಇವತ್ತು ಅವನು ಮಹೇಂದ್ರ ಪರ್ವತದಲ್ಲಿ ಇದ್ದಾನೆ ಪರಶುರಾಮ. ಆ ಮಹೇಂದ್ರ ಪರ್ವತದಲ್ಲಿ ನ್ಯಸ್ತ ದಂಡ, ತನ್ನ ಕೊಡ್ಲೆ ಬಿಲ್ಲು ಬಾಣ ಎಲ್ಲವನ್ನು ಕೆಳಗಿಟ್ಟಿದ್ದಾನೆ. ಅವನನ್ನ ಸಿದ್ಧರವರು, ಗಂಧರ್ವರು, ಚಾರಣರು, ಅಪ್ಸರೆಯರು ಕೂಡ ಸ್ತೋತ್ರ ಮಾಡ್ತಾ ಇದ್ದಾರೆ. ಹೀಗೆ ಅವನ ಆ ಪರಶುರಾಮನ ಕಥೆಯನ್ನು ನಾವು ಅಲ್ಲಿಗೆ ಗಮನಿಸಿದ್ದೇವೆ. ಈ ಕಾರ್ತವೀರ್ಯಾರ್ಜುನನ ಕಥೆಯನ್ನು ಯಾರು ಕೇಳ್ತಾರಲ್ಲ ಅವರಿಗೆ ಕಾರ್ತವೀರ್ಯಾರ್ಜುನನಂತೆ ಅಚಲವಾದಂತಹ ದೈವ ಭಕ್ತಿ, ಧರ್ಮ ಪ್ರಜ್ಞೆ, ಧರ್ಮದಿಂದ ನಾನು ಜಾರಬಾರದು, ಧರ್ಮ ಮಾರ್ಗದಿಂದ ನಾನು ಭ್ರಷ್ಟನಾಗಬಾರದು ಅನ್ನುವಂಥ ಎಚ್ಚರನೂ ಯಾವಾಗಲೂ ಇರ್ತದೆ. ಇದೆಲ್ಲಕ್ಕಿಂತ ಹೆಚ್ಚಾಗಿ ಮತ್ತೊಂದು ವಿಶಿಷ್ಟವಾದಂತಹ ಸಂಗತಿ ಏನಂದ್ರೆ, ಕಾರ್ತವೀರ್ಯಾರ್ಜುನನ ನೆನಪು ನಾವು ಮಾಡ್ಕೊಂಡ್ರೆ ನಮಗೆ ಸಿಗುವಂಥದ್ದು ಕಳೆದು ಹೋದಂಥ ವಸ್ತುಗಳು ಸಿಗ್ತವೆ. ಕಾರ್ತವೀರ್ಯಾರ್ಜುನೋ ನಾಮ ರಾಜಾ ಬಾಹು ಸಹಸ್ರಭ ಸಸ್ಯ ಸ್ಮರಣ ಮಾತ್ರೇನ ಘಟಂ ನಷ್ಟಂ ಚ ಲಭ್ಯತೆ ಅಂತ ಶ್ಲೋಕ. ಆ ಶ್ಲೋಕ ಬೇಕಾದ್ರೆ ಆಮೇಲೆ ಬರ್ಕೊಳ್ಳಿ. ಏನಾದ್ರು ಕಳೆದು ಹೋದ್ರೆ ಆ ಶ್ಲೋಕ ಹೇಳಿದ್ರೆ ಆ ವಸ್ತು ಸಿಗ್ತದೆ, ಸಿಕ್ಕಿದೆ ಅಂತ ಬೇಕಾದಷ್ಟು ಜನ ಅನುಭವ ಪಡ್ಕೊಂಡಿದ್ರೆ ಆ ಶ್ರದ್ಧೆ ಭಕ್ತಿ ನೀವು ಬೇಕಿಷ್ಟೇ. ಅದೇ ಅದೆಲ್ಲ ಏನು ಕೆಲವು ಸಿಗಬೇಕು, ಎಲ್ಲಾನು ಇರ್ತದೆ. ನಾವು ಕಳ್ಕೊಂಡದ್ದು ಸಿಗ್ತದೆ, ಕೆಲವು ಸರಿ ಸತ್ತವರು ತಿರುಗಿ ಬರ್ತಾರೆ. ಅದಕ್ಕೆಲ್ಲದಕ್ಕೂ ಒಂದೊಂದು ಯೋಗ ಬೇಕು. ರಾಘವೇಂದ್ರ ಸ್ವಾಮಿಗಳು ಸತ್ತವರನ್ನ ಬದುಕಿಸಿದ್ರು ಶ್ರೀಕರಣಿಯಲ್ಲಿ ಬಿದ್ದವನಿಂದ. ಆ ಸತ್ತವನಿಗೆ ಆಯುಷ್ಯ ಇನ್ನೂ ಮುಗಿದಿರ್ಲಿಲ್ಲ, ತಾತ್ಕಾಲಿಕವಾಗಿ ಸಾವು ಬಂದಿತ್ತು. ಸಾವಿತ್ರಿಯ ಗಂಡನಾದಂತ ಸತ್ಯವಾನನಿಗೆ ಆಯುಷ್ಯ ಮುಗಿದಿರ್ಲಿಲ್ಲ, ತಾತ್ಕಾಲಿಕವಾಗಿ ಸಾವು ಬಂದಿತ್ತಷ್ಟೇ. ಅದನ್ನ ಅವರು ಮತ್ತೆ ತಗೊಂಡ್ರು. ನಮಗೆ ಕೆಲವು ಸರಿ ಪೂರ್ಣವಾಗಿ ಕಳ್ಕೊಳ್ಳೋ ಯೋಗವೇ ಇದ್ದಾಗ ನೀವು ಕಾರ್ತವೀರ್ಯಾರ್ಜುನ ಹೋಗ್ಲಿ ಅವರ ಅಪ್ಪ ಅಥವಾ ಭಗವಂತನ ಸ್ತೋತ್ರ ಮಾಡಿದ್ರೆ ಏನೂ ಸಿಗ್ಲಿಕ್ಕಿಲ್ಲ. ಆ ತಾತ್ಕಾಲಿಕವಾದಂಥ ಯೋಗವಿದ್ದಾಗ ಅದರಿಂದ ದೊರೆಯುತ್ತದೆ. ನಮ್ಮ ಪ್ರಯತ್ನ ನಾವು ಮಾಡಬೇಕು. ಏನು ಸಿಗದೇ ಇದ್ರೂ ಅವನಂತೆ ಅಚಲವಾದಂಥ ಧರ್ಮ ಪ್ರಜ್ಞೆ ಮತ್ತು ಭಕ್ತಿ ಅದು ದೊರೆಯೋದ್ರಲ್ಲಿ ಮಾತ್ರ ನಿಶ್ಚಿತ, ಅದರಲ್ಲೇನು ತೊಂದರೆ ಇಲ್ಲ. ಆ ರಾಜನಿಗೆ ಶೂರಸೇನ, ಶೂರ, ಧೃಷ್ಟ, ಕೃಷ್ಣ, ಜಯಧ್ವಜ ಎಂಬುದಾಗಿ 5 ಜನ ಮಕ್ಕಳಿದ್ರು. ಅವರು ಕೂಡ ಧನುರ್ವಿದ್ಯೆಯಲ್ಲಿ ಪಾರಂಗತರು, ಮಹಾಪರಾಕ್ರಮಿಗಳಾಗಿದ್ರು. ಜಯಧ್ವಜನ ಮಗನೇ ತಾಲಜಂಘ ಅಂತೇಳಿ. ತಾಲಜಂಘನಿಗೆ 100 ಜನ ಮಕ್ಕಳಿದ್ರು. ಅವರೆಲ್ಲರಿಗೂ ಕೂಡ ತಾಲಜಂಘರು ಅಂತ ಹೆಸರು. ಅವರ ವಂಶದಿಂದ ವೀತಿಹೋತ್ರ, ಸುಜಾತ, ಭೋಜ, ಅವಂತಿಯ, ತೌಂಡಿಕೇರ, ಭರತ ಎಂಬುದಾಗಿ ಕುಲದ ಕವಲುಗಳು ಮುಂದೆ ಒಡೆದವು. ಬಹಳ ಜನ ಇದ್ದಾರೆ, ಅದರಿಂದ ಅದನ್ನೆಲ್ಲನೂ ನಾನು ಹೇಳೋದಿಲ್ಲ ಅಂದ್ರು ವೈಶಂಪಾಯನ ಜನಮೇಜನಿ. ಈಗ ಹೇಳಿದ್ದೆ ಬೇಕಾದಷ್ಟಾಗಿದೆ, ಇನ್ನೂ ಬಹಳ ಇದೆ, ಅದನ್ನೆಲ್ಲ ಹೇಳೋದಿಲ್ಲ ಅಂತಾರೆ ಅವರು. ಯಾದವರಿಗೆಲ್ಲ ಅಧಿಪತಿಯಾದಂತಹ ಈ ವೃಷನಿಂದ ಮಧು ಎಂಬಾತ ಹುಟ್ಟಿದ. ಮಧುವಿಗೆ 100 ಜನ ಮಕ್ಕಳಿದ್ರು. ಅವರಿಗೆಲ್ಲರಿಗೂ ವೃಷಣ ಎಂಬಾತ ಮುಖ್ಯಸ್ಥನಾಗಿದ್ದ. ವೃಷಣನೆಂದರೆ ವಿಷ್ಣು ವಂಶ ಮುಂದುವರಿಯಿತು. ಕೃಷ್ಣನಿಗೆ ವಾರ್ಷ್ಣೇಯ ಅಂತ ಕರೀತಾರೆ. ಅದ್ಯಾಕೆಂದ್ರೆ ವೃಷಣ ಎಂಬಾತನಿಂದ ಹುಟ್ಟಿದ್ರಿಂದ. ಹೀಗೆ ಆ ವಂಶಕ್ಕೆ ಯಾದವ ವಂಶ, ಮಾಧವ ವಂಶ ಅಂತಲೂ ಹೆಸರಿದೆ ಯಾದವ ವಂಶಕ್ಕೆ. ಯಾಕಂದ್ರೆ ಮಧು ಅಂತ ಬಂದಿದ್ನಲ್ಲ ಅಲ್ಲಿ, ಯದು ಅಂತ ಬಂದಿದ್ದರಿಂದಾಗಿ ಯದುವಿನಿಂದ ಯಾದವ ವಂಶ, ಮಧುವಿನಿಂದ ಮಾಧವ ವಂಶ ಮತ್ತು ಹರಿಹರ ವಂಶ ಅಂತಲೂ ಇದೆ. ಅವರು ಯಾದವ ವಂಶದಲ್ಲೇ ಬಂದವನು. ಆದ್ರೆ ಹೆಚ್ಚು ಬಳಕೆಯಲ್ಲಿರೋದು ಯದು ಅನ್ನುವ ವಂಶ. ಕಾರ್ತವೀರ್ಯಾರ್ಜುನನ ಈ ಚರಿತ್ರೆಯನ್ನು ಕೇಳುವವನಿಗೆ ಸರ್ವ ಸಂಪತ್ತು ಮೊದಲನೇದಾಗಿ ಹಾಳಾಗೋದಿಲ್ಲ, ಹಾಳಾಗೋದು ತಪ್ಪುತ್ತದೆ. ಒಂದು ವೇಳೆ ಹಾಳಾಗಿದ್ರೆ ಅದು ಸಿಗ್ತದೆ, ಮತ್ತೆ ಕೈಗೂಡಿ ಬರುವಂತ ಆಗ್ತದೆ ಅನ್ನೋ ಕಥೆಯನ್ನು ನಾವು ಈ ಕಾರ್ತವೀರ್ಯಾರ್ಜುನನ ಕಥೆಯಿಂದ ನೋಡ್ಕೋಬೇಕು. ನಕಸ್ಯ ವಿತ್ತನಾಶವಸ್ತು ನಷ್ಟಂ ಪ್ರತಿಲಭೇತ್ಯ ಸಹ. ವಿತ್ತನಾಶ ಆಗೋದಿಲ್ಲ ಮೊದಲನೇದಾಗಿ, ಆಗಿದ್ದರೆ ಅದು ಕೂಡ ಮತ್ತೆ ದೊರೆಯುತ್ತದೆ. ಕಾರ್ತವೀರ್ಯಸಿ ಯೋಜನ್ನ ಕೀರ್ತಯೇನಿಹ ನಿತ್ಯಶಃ.
ದಿನನಿತ್ಯವೂ ಕಾರ್ತಿವೀರ್ಯನ ಜನ್ಮವನ್ನು ಯಾರು ಪಾರಾಯಣ ಮಾಡ್ತಾರೆ, ಅದನ್ನ ನೆನಪು ಮಾಡ್ಕೊಳ್ತಾರೆ, ಅವರಿಗೆ ಇಂಥ ಲಾಭಗಳೆಲ್ಲ ಆಗುತ್ತವೆ. ಈ ರೀತಿಯಾಗಿ ಯಯಾತಿಯ ಮಕ್ಕಳ 5 ಜನ ಮಕ್ಕಳ ಕವಲುಗಳು, ವಂಶದ ಕವಲುಗಳು ಇಡೀ ಜಗತ್ತನ್ನೆಲ್ಲ ಹಬ್ಬಿಕೊಂಡಿವೆ ಅಂತ ಆ ಕಥೆಯನ್ನು ಅವರು ತಿಳಿಸಿದರು. ಈ ಯಯಾತಿಯ ಮಕ್ಕಳ ಕಥೆಯನ್ನು ತಿಳಿದುಕೊಂಡವನು ಅರ್ಥಶಾಸ್ತ್ರಗಳನ್ನ, ಧರ್ಮಶಾಸ್ತ್ರಗಳನ್ನ ಎಲ್ಲವನ್ನೂ ತಿಳ್ಕೊಂಡಂಗಾಗ್ತದೆ. ಯಾಕಂದ್ರೆ ಈ ರಾಜರ ಕಥೆಗಳಲ್ಲಿ ರಾಜರ ಆಡಳಿತದ ಬಗ್ಗೆ ಬಂದಿದೆ, ಧರ್ಮಶಾಸ್ತ್ರದ ಬಗ್ಗೆ ಬಂದಿದೆ, ಕಾಮಶಾಸ್ತ್ರದ ಬಗ್ಗೆ ಬಂದಿದೆ, ಅವರು ಪಟ್ಟದ ಸುಖ ಎಲ್ಲಾನು ಗಮನಿಸಿದ್ರೆ ಹೀಗೆಲ್ಲ ಬಂದಿದ್ದರಿಂದ ಧರ್ಮಶಾಸ್ತ್ರ, ಅರ್ಥಶಾಸ್ತ್ರ, ಕಾಮಶಾಸ್ತ್ರ, ಮೋಕ್ಷಶಾಸ್ತ್ರ 4ರಲ್ಲೂ ಅವನು ಪಾರಂಗತನಾಗ್ತಾನೆ. 4 ಪುರುಷಾರ್ಥಗಳನ್ನು ಪಡ್ಕೋತಾನೆ. ಆ ಶಾಸ್ತ್ರದಲ್ಲಿ ಅವನು ಪಂಡಿತನು ಅಂತಲೂ ಅನಿಸ್ಕೊಳ್ತಾನೆ. ಶುತ್ವ ಪಂಚವಿಸರ್ಗಂತು ರಾಜ ಧರ್ಮಾರ್ಥ ಕೋವಿದ ವಶೀಭವಿತಿ ಪಂಚಾನಾಂ ಆತ್ಮದಾನಂ ತಥೇಶ್ವರ ಅಂತ ಈ ರೀತಿಯಾಗಿ ನಾವು ಇದನ್ನ ಅರಸರು ಕೇಳಬೇಕು. ಇಲ್ಲಿ ಹೇಳಿದ್ದು ಅರಸರು ಅಂತ. ಆಡಳಿತಗಾರರಾದವರು ಇದನ್ನು ಮುಖ್ಯವಾಗಿ ಕೇಳಬೇಕು. ಹೇಗೆ ಆಡಳಿತ ಮಾಡಬೇಕು ಅಂದ್ರೆ ಅವ್ರಿಗೊಂದು ಮೇಲ್ಪಂಕ್ತಿ ಆಗ್ತದೆ. ಆಡಳಿತಗಾರ ಅಲ್ಲದೇ ಇದ್ದವರು ನಮ್ಮಂಥವರು ಕೂಡ ಕೇಳಬೇಕು. ಅದರಿಂದ ಅನೇಕ ರೀತಿಯಾದಂತಹ ಅನುಕೂಲಗಳು ನಮಗೂ ಸಿಗುವಂತಿದೆ. ವಶೀಭವತಿ ಪಂಚಾನಾಂ ಆತ್ಮಜಾನಾಂ ತಥೇಶ್ವರ. ಇನ್ನು ಮುಂದೆ ಕೃಷ್ಣ, ಭಗವಂತನಾದಂಥ ಶ್ರೀಕೃಷ್ಣ ಈ ಯದುವಂಶದ ಒಂದು ಕವಲಿನಲ್ಲಿ ಜನಿಸಿದ. ಅದು ಯಾವ ಕವಲು ಅಂದ್ರೆ ಕ್ರೋಷ್ಟ್ರ ಎಂಬ ರಾಜನ ಕವಲು. ಆ ಕ್ರೋಷ್ಟ್ರ ಎಂಬ ಯದುರಾಜನ ಪುತ್ರ ಕ್ರೋಷ್ಟ್ರ. ಆ ಕ್ರೋಷ್ಟ್ರ ರಾಜನ ಕವಲನ್ನು ಈಗ ನಾನು ಮುಂದೆ ಹೇಳುವನಿದ್ದೇನೆ. ಅದನ್ನು ಕೇಳಿದವನಿಗೆ ಸಕಲ ರೀತಿಯಾದಂತಹ ಪಾಪಗಳು ಕೂಡ ಪರಿಹಾರ ಆಗ್ತವೆ. ಅದರ ಶ್ಲೋಕ ಏನಂದ್ರೆ, ಯದೋರ್ ವಂಶಧನಸ್ಯ ಅಥ ಯಜ್ವನಃ ಪುಣ್ಯಕರ್ಮಣಃ ಕ್ರೋಷ್ಠುರ್ಹಿ ವಂಶಂ ಸುತ್ವೇಮಂ. ಕ್ರೋಷ್ಠವಿನ ವಂಶವನ್ನು ಕೇಳುವವನಿಗೆ ಸರ್ವ ಪಾಪೈಹಿ ಪ್ರಮುಖ್ಯತೆ, ಎಲ್ಲ ಪಾಪಗಳು ಪರಿಹಾರ ಆಗ್ತವೆ. ಪಾಪ ಪರಿಹಾರ ಆಗ್ತವೆ ಅಂತಲೂ ಬಹಳ ಮುಖ್ಯವಾಗಿ ನಾವು ಮೇಲಿಂದ ಮೇಲೆ ಅನುಸಂಧಾನ ಮಾಡ್ಕೊಳ್ಬೇಕು. ಅದಕ್ಕಾಗಿ ಯಸ್ಯ ಅನ್ವಯದೋ ವಿಷ್ಣು ಹರಿಹಿ ವಿಷ್ಣುಕುಲೋದ್ಭವ. ಯಾವ ಕ್ರೋಷ್ಠವಿನ ವಂಶದಲ್ಲಿ ಭಗವಂತನಾದಂಥ ಹರಿವು ಮುಂದೆ ಅವತಾರ ಮಾಡುವಂತಾನೋ ಅವನ ಚರಿತ್ರೆಯನ್ನು ಕೇಳಿದ್ರೆ ಎಲ್ಲ ರೀತಿಯಾದಂತಹ ಪಾಪಗಳು ಕೂಡ ಪರಿಹಾರ ಆಗ್ತವೆ ಅನ್ನೋದಲ್ಲಿಗೆ ಭಾಗವತದ 9ನೇ ಸ್ಕಂದದ 15 ಮತ್ತು 16ನೇ ಅಧ್ಯಾಯಗಳು ಮುಗಿದಿವೆ. ಮತ್ತು ಮಹಾಭಾರತದ ಕೆಲ ಭಾಗದ ಹರಿವಂಶ ಪರ್ವದಲ್ಲಿ 33 ಅಧ್ಯಾಯಗಳು ಇಲ್ಲಿಗೆ ಮುಗಿದಿವೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕದಿರೋದನ್ನ ಹೃಷಿಕೇಶನೆ, ಈಶನಿನ್ನ ಶರಣ ಭಜನೆ ಆಶೆಯಿಂದ ಮಾಡುವೆ ದೋಷ ರಾಶಿ ನಾಶ ಮಾಡು ಶ್ರೀಶ ಕೇಶವ. ಶ್ರೀಕೃಷ್ಣಾರ್ಪಣಮಸ್ತು.